ನಾನ್ ಶರ್ಮಿತಾ ಶೆಟ್ಟಿ. ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾ ಪ್ರಕರಣದ ವಿಚಾರವಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪೊಲೀಸ್ ಕಮಿಷನರ್ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾರೆ. ಡ್ರಗ್ಸ್ ದಂಧೆಯನ್ನ ಕಮಲ್ ಪಂತ್ ಅನಾವರಣ ಮಾಡ್ತಾರ, ಯಾವೆಲ್ಲ ವಿಚಾರಗಳನ್ನ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಂತ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಉತ್ತರ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಿಕ್ಬಿಡುತ್ತೆ. ಒಂದ್ ಕಡೆ ಸಿಸಿಬಿ ಅಧಿಕಾರಿಗಳು ವಿಚಾರಣೆಯನ್ನ ತೀವ್ರಗೊಳಿಸ್ತಾ ಇದ್ದಾರೆ. ಆಲ್ರೆಡಿ ಈಗ ರಾಗಿಣಿಯನ್ನ ಕರೆಸಿ ವಿಚಾರಣೆಯನ್ನ ಬೆಳಗ್ಗೆಯಿಂದ ಕೂಡ ಮಾಡ್ತಾ ಇದ್ದಾರೆ. 3 ಗಂಟೆಗೂ ಹೆಚ್ಚು ಕಾಲ ಆಯಿತು ವಿಚಾರಣೆಯನ್ನ ಕೈಗೆತ್ತಿಕೊಂಡು. ಈ ಸಂದರ್ಭದಲ್ಲಿ ರಾಗಿಣಿ ಏನೆಲ್ಲ ಆನ್ಸರ್ ಕೊಟ್ಟಿದ್ದಾರೆ ಅಂತ ಕುತೂಹಲ ಸಹಜವಾಗಿ ಇದ್ದೇ ಇದೆ. ಯಾರ್ದಾದ್ರೂ ಹೆಸರು ಹೇಳಿದಾರಾ, ವಿಚಾರಣೆ ಸಂದರ್ಭದಲ್ಲಿ ಸರಿಯಾಗಿ ಆನ್ಸರ್ ಕೊಟ್ಟಿದ್ದಾರಾ, ಈ ಎಲ್ಲ ವಿಚಾರವಾಗಿ ಬಹುಶಃ ಕಮಲ್ ಪಂತ್ ಅವರು ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಅದರ ಜೊತೆಯಲ್ಲಿ ಮಹತ್ವದ ವಿಚಾರಗಳನ್ನು ಕೂಡ ಬಹಿರಂಗಪಡಿಸುವಂತ ಸಾಧ್ಯತೆ ಇರಬಹುದು ಅಂತ ಒಂದಿಷ್ಟು ನಿರೀಕ್ಷೆಗಳು, ಕುತೂಹಲಗಳು ಇದ್ದೇ ಇದೆ. ಯಾಕಂದ್ರೆ ಇದೊಂಥರ ಹೈ ಪ್ರೊಫೈಲ್ ಕೇಸ್ ತರ. ಸ್ಯಾಂಡಲ್ವುಡ್ ನ ನಟ ನಟಿಯರು ಸೇರಿದಂತೆ ಮ್ಯೂಸಿಷಿಯನ್ಸ್ ಹೆಸರೆಲ್ಲ ಇದರಲ್ಲಿ ತಳಕು ಹಾಕೊಳ್ತಾ ಇತ್ತು. ಇಂದ್ರಜಿತ್ ಲಂಕೇಶ್ ಒಂದಿಷ್ಟು ಜನರ ಹೆಸರನ್ನ ಕೊಟ್ಟು ಬಂದಿದ್ರು, ಲಿಸ್ಟ್ ಅನ್ನ ಕೊಟ್ಟು ಬಂದಿದ್ರು. ಹಾಗಾಗಿ ಇಲ್ಲಿ ಕನ್ಸ್ಯೂಮರ್ಗಳು ಯಾರ್ಯಾರು, ಡ್ರಗ್ ಪೆಡ್ಲರ್ಗಳು ಯಾರ್ಯಾರು, ಅನಿಕಾ ಕೇಸ್ಗೂ ಈ ಸ್ಯಾಂಡಲ್ವುಡ್ ಕೇಸ್ಗೂ ಏನಾದ್ರೂ ಲಿಂಕ್ ಇದೆಯಾ, ಈ ಎಲ್ಲ ಆಂಗಲ್ ನಲ್ಲೂ ಕೂಡ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಬಹುಶಃ ಎಲ್ಲದಕ್ಕೂ ಕೂಡ ಉತ್ತರ ಕೊಡುವಂತ ಸಾಧ್ಯತೆ ಇದೆ ಇವತ್ತಿನ ಪ್ರೆಸ್ ಮೀಟ್ ಅಲ್ಲಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರೆಸ್ ಮೀಟ್ ಸ್ಟಾರ್ಟ್ ಆಗುತ್ತೆ. ಈಗ ಕಮಿಷನರ್ ಸುದ್ದಿಗೋಷ್ಠಿಯಿಂದ ಸ್ಯಾಂಡಲ್ವುಡ್ಗೆ ಢವ ಢವ ಶುರುವಾಗ್ಬಿಟ್ಟಿದೆ. ಯಾರ್ದೆಲ್ಲ ಹೆಸರು ಕೇಳಿ ಬರುತ್ತಪ್ಪ ಅಂತ ಹೇಳ್ಬಿಟ್ಟು ಆಲ್ರೆಡಿ ಈಗ ರಾಗಿಣಿಯನ್ನ ವಿಚಾರಣೆ ಕರೆಸಿದ್ದಾರೆ. ಅವರ ಬಂಧನ ಆಗುವಂತ ಸಾಧ್ಯತೆಗಳು ಮ್ಯಾಕ್ಸಿಮಮ್ ಇವತ್ತೇ ಇದೆ ಅಂತ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಸಂಜನಾ ಅವರ ಸ್ನೇಹಿತ ರಾಹುಲ್ ಶೆಟ್ಟಿಯನ್ನು ಕೂಡ ಅರೆಸ್ಟ್ ಮಾಡಿರೋದ್ರಿಂದ ಸಂಜನಾಗೂ ಕೂಡ ನೋಟಿಸ್ ಇಶ್ಯೂ ಮಾಡುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಲೆವೆಲ್ ಅಲ್ಲಿ ಇದೆ. ಸೊ ಎಲ್ಲ ಬೆಳವಣಿಗೆ ಮಧ್ಯದಲ್ಲೇ, ವಿಚಾರಣೆ ಮಧ್ಯದಲ್ಲೇ ಈಗ ಕಮಿಷನರ್ ಕಮಲ್ ಪಂತ್ ಅವರು ಸುದ್ದಿಗೋಷ್ಠಿಯನ್ನ ತುರ್ತಾಗಿ ಕರೆದಿರೋದ್ರಿಂದ ಸೊ ಯಾವ್ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು, ಈಗ ಇದಕ್ಕೆಲ್ಲ ಇಂಟರ್ ಲಿಂಕ್ ಇದೆಯಾ, ಈ ಅನಿಕಾ ಕೇಸ್ಗೂ ಸ್ಯಾಂಡಲ್ವುಡ್ ನಲ್ಲಿ ಏನ್ ಡ್ರಗ್ಸ್ ಜಾಲ ಇದೆ ಅಂತ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಆ ನಿಟ್ಟಿನಲ್ಲಿ ವಿಚಾರಣೆಗಳು ನಡೀತಾ ಇದೆ. ಅದಕ್ಕೂ ಇದಕ್ಕೂ ಲಿಂಕ್ ಇದೆಯಾ, ಇಲ್ಲಿ ಪೆಡ್ಲರ್ಗಳು ಯಾರು, ಎಲ್ಲಿಂದ ಬರ್ತಾ ಇತ್ತು, ಸಪ್ಲೈ ಆಗ್ತಾ ಇತ್ತು, ಯಾರ್ಯಾರು ತಗೊಳ್ತಾ ಇದ್ರು, ಎಲ್ಲ ವಿಚಾರವಾಗಿ ಮಹತ್ವದ ಮಾಹಿತಿ ಕೊಡೋ ಚಾನ್ಸಸ್ ಇದೆ. ಡ್ರಗ್ಸ್ ಕೇಸಲ್ಲಿ ಹಾಗಾದ್ರೆ ತುಪ್ಪದ ಬೆಡಗಿ ರಾಗಿಣಿ ಅರೆಸ್ಟ್ ಆಗ್ತಾರಾ? ರಾಗಿಣಿ ಆಪ್ತ ರವಿಶಂಕರ್ ಮಾಹಿತಿಯನ್ನ ಆಧರಿಸಿ ರಾಗಿಣಿ ಅವರನ್ನ ಬಂಧಿಸ್ತಾರ ಅಧಿಕಾರಿಗಳು ಅನ್ನೋದನ್ನ ನೋಡಬೇಕು. ಕೆಲವು ಮಹತ್ವದ ಸಾಕ್ಷಿಗಳನ್ನ ಸಿಸಿಬಿ ಸಂಗ್ರಹ ಮಾಡಿದೆ ಆಲ್ರೆಡಿ ಅಂತ ಗೊತ್ತಾಗಿದೆ. ಬಟ್ ಇದಕ್ಕೂ ಮುಂಚೆ ಅಂತಂದ್ರೆ ಸಿಸಿಬಿ ದಾಳಿಗೂ ಮುನ್ನ ಕೆಲವು ಸಾಕ್ಷ್ಯ ನಾಶ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ವಾಟ್ಸ್ಆಪ್ ಅಪ್ಲಿಕೇಶನ್ ಅನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಸಾಕ್ಷ್ಯ ನಾಶದ ಆಧಾರದ ಮೇಲೆ ಬಂಧಿಸುವಂತ ಸಾಧ್ಯತೆ ಇದೆ. ಸೊ ಇಲ್ಲಿ ಸಾಕ್ಷಿಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ರಾಗಿಣಿ ಹೆಸರನ್ನ ಅಲ್ಲಿ ಯಾರು ಹೇಳಿದ್ದಾರೆ, ಪ್ರತೀಕ್ ಶೆಟ್ಟಿ ಹೇಳಿರೋದು. ಈ ಹಿಂದಿನ ಕೇಸನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಈಗ ಬೇರೆ ಬೇರೆ ಕೇಸ್ಗಳನ್ನು ಕೂಡ ರಿಕಾಲ್ ಮಾಡಿಕೊಂಡು ಸೊ ಅದಕ್ಕೂ ಇದಕ್ಕೂ ಏನು ಲಿಂಕ್ ಇದೆ ಅಂತೆಲ್ಲ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸಿಸಿಬಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ನಿನ್ನೆ ವಿಚಾರಣೆ ಕರೆದ್ರೂ ಕೂಡ ನಾನು ಬರಲ್ಲ ಅಂತ ಅವ್ರು ಹೇಳಿದ್ರು, ಸೋಮವಾರ ಬರ್ತೀನಿ ಅಂತ ತಮ್ಮ ಲಾಯರ್ ಮುಖಾಂತರ ಹೇಳಿಸಿದ್ರು. ಈ ಉತ್ತರ ಸಮಂಜಸವಾಗಿಲ್ಲ ಅಂತ ಅಧಿಕಾರಿಗಳು ಮೊದಲೇ ಗರಂ ಆಗಿದ್ರು. ಇವತ್ತು ಅವ್ರ ಮನೆಗೆ ಹೋಗಿ ಜಾಲಾಡಿದ್ದಾರೆ. ಆ ಟೈಮ್ನಲ್ಲಿ ಸಾಕ್ಷ್ಯ ನಾಶ ಮಾಡುವಂತ ಕೆಲಸವನ್ನ ರಾಗಿಣಿ ಮಾಡಿದ್ದಾರೆ ಅಂತ ಒಂದು ಆರೋಪ ಅವ್ರ ಮೇಲಿದೆ. ಮೇಜರ್ ಆಗಿ ಇವಾಗ ನಾವು ಟೆಕ್ನಿಕಲ್ ಜಮಾನದಲ್ಲಿ ಇರೋದ್ರಿಂದ ಈ ವಾಟ್ಸ್ಆಪ್ ನಲ್ಲಿ ಚಾಟ್ಗಳೇನಿರುತ್ತೆ, ಅದರಲ್ಲಿ ಏನು ಕಾನ್ವರ್ಸೇಷನ್ ಇರುತ್ತೆ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸಾಕ್ಷಿ ಅಂತ ಕನ್ಸಿಡರ್ ಮಾಡೋದಕ್ಕೆ. ಬಟ್ ಅದನ್ನೇ ಅಂದ್ರೆ ಆ ಆ್ಯಪನ್ನೇ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ವಾಟ್ಸ್ಆಪ್ ಆ್ಯಪೇ ಅವ್ರ ಹತ್ರ ಇವಾಗ ಇಲ್ಲದೆ ಇರೋದ್ರಿಂದ ಸೊ ಒಂದಿಷ್ಟು ಡೌಟ್ಫುಲ್ ಆಗಿ ರಾಗಿಣಿ ಅವರ ನಡೆಗಳೀಗ ಅಧಿಕಾರಿಗಳಿಗೆ ಕಂಡು ಬರ್ತಾ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಆಗ್ಲಿಂದ ಗೊತ್ತಾಗಿದ್ದು ಸತತ 3 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಯಲ್ಲಿ ಸರಿಯಾಗಿ ಕ್ವೆಶ್ಚನ್ಗೆ ಆನ್ಸರ್ ಮಾಡ್ತಿರ್ಲಿಲ್ಲ ರಾಗಿಣಿ ಅಂತ. ಇನ್ನೊಂದು ಮೇಜರ್ ವಿಚಾರ ಅಂತಂದ್ರೆ ಪ್ರೂಫ್ ಗಳನ್ನ ನಾಶ ಮಾಡೋ ನಿಟ್ಟಿನಲ್ಲೂ ಕೂಡ ಇವರು ಒಂದಿಷ್ಟು ಈ ವಾಟ್ಸ್ಆಪ್ ಮೆಸೇಜ್ ಗಳನ್ನ ಡಿಲೀಟ್ ಮಾಡಿರೋದು, ವಾಟ್ಸ್ಆಪ್ ಅಪ್ಲಿಕೇಶನ್ ಡಿಲೀಟ್ ಮಾಡಿದ್ದಾರೆ ಅಂತೆಲ್ಲ. ಸೊ ಏನೇನ್ ಮಾಹಿತಿ ಸಿಗ್ತಿದೆ, ಅರೆಸ್ಟ್ ಆಗುವಂತ ಚಾನ್ಸಸ್ ಎಷ್ಟು ಮ್ಯಾಕ್ಸಿಮಮ್ ಕಂಡು ಬರ್ತಾ ಇದೆ? ಖಂಡಿತ ಶರ್ಮಿತಾ, ಯಾವುದೇ ಒಂದು ಆರೋಪನ ಹೊತ್ತಂತಹ ವೇಳೆಯಲ್ಲಿ ಪೊಲೀಸರು ಕೇಳುವಂತಹ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಸಮಂಜಸವಾಗಿ ಉತ್ತರ ಕೊಡ್ಬೇಕಾಗಿರುತ್ತೆ. ಆದ್ರೆ ನಟಿ ರಾಗಿಣಿಯನ್ನ ಸಿಸಿಬಿ ಕಚೇರಿಗೆ ಕರೆತಂದಂತಹ ಟೈಮ್ ನಲ್ಲಿ ಇದುವರೆಗೂ ಕೂಡ ನಟಿ ರಾಗಿಣಿಗೆ ಸಾಕಷ್ಟು ರೀತಿಯಂತಹ ಪ್ರಶ್ನೆಗಳನ್ನು ಕೂಡ ತನಿಖಾಧಿಕಾರಿಗಳು ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ 2018ರಲ್ಲಿ ನಡೆದಂತಹ ಒಂದು ಕೇಸ್ನಾಗೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳನ್ನ ಮಾಡಿದ್ರು. ಯಾಕಂದ್ರೆ ಅಲ್ಲಿ ಅವತ್ತು ಬಂಧನವಾಗಿದ್ದಂತ ಪ್ರತೀಕ್ ಶೆಟ್ಟಿ ಕೂಡ ಕೆಲವೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ. ಅದರಲ್ಲಿ ನಟಿ ರಾಗಿಣಿ ಹೆಸರು ಕೂಡ ಪ್ರಸ್ತಾಪವಾಗಿತ್ತು. ಜೊತೆಗೆ ಈಗಲೂ ಕೂಡ ರವಿಶಂಕರ್ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ನಲ್ಲಿ
ನಲ್ಲಿ ಕೂಡ ಅಷ್ಟೇ ನಟಿ ರಾಗಿಣಿ ಹೆಸರು ಕೇಳುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಸಿಸಿಬಿಯ ಅಧಿಕಾರಿಗಳು ನಟಿ ರಾಗಿಣಿಗೆ ಕೇಳ್ತಾರೆ. ಆದ್ರೆ ಪೊಲೀಸರು ಸ್ಯಾಟಿಸ್ಫೈ ಆಗುವಂತಹ ಮತ್ತು ಸಮಂಜಸವಾದಂತಹ ಉತ್ತರ ನಟಿ ರಾಗಿಣಿಯಿಂದ ಬಂದಿರಲ್ಲ. ಸತತವಾಗಿ 4-5 ಗಂಟೆಗಳ ಕಾಲ ಸತತವಾಗಿ ಎನ್ಕ್ವೈರಿ ಮಾಡಿದ್ರು ಕೂಡ ಅಷ್ಟೇ ಕೂಲಂಕುಷವಾದಂತಹ ಮತ್ತು ನಿಖರವಾದಂತಹ ಉತ್ತರ ನಟಿ ರಾಗಿಣಿಯಿಂದ ಬರದ ಹಿನ್ನೆಲೆಯಲ್ಲಿ ಜೊತೆಗೆ ಪ್ರಮುಖವಾಗಿ ನಟಿ ರಾಗಿಣಿಯ ಮನೆಯನ್ನ ರೈಡ್ ಮಾಡೋದಕ್ಕೆ ಪ್ರಮುಖವಾದಂತಹ ಉದ್ದೇಶ ಏನಂದ್ರೆ 29ನೇ ತಾರೀಕು ನಟಿ ರಾಗಿಣಿ ಯಾವಾಗ ಈ ಒಂದು ಡ್ರಗ್ಸ್ ನ ಮಾಫಿಯಾ ಅನ್ನುವಂಥದ್ದು ಸ್ಯಾಂಡಲ್ವುಡ್ ಗೆ ಅಂಟ್ಕೊಂಡಿದೆ ಅಂತ ವಿಚಾರ ಗೊತ್ತಾಗುತ್ತೋ ಆ ಒಂದು ತಕ್ಷಣವೇ ತನ್ನ ಮೊಬೈಲ್ ನಲ್ಲಿ ಒಂದು ವಾಟ್ಸ್ಆಪ್ ಅನ್ನು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಅವರು ಡಿಲೀಟ್ ಮಾಡ್ತಾರೆ. ಡಿಲೀಟ್ ಮಾಡಿದಂತ ಬಳಿಕ ಮತ್ತೊಂದು ಮೊಬೈಲ್ ನಿಂದ ವಾಟ್ಸ್ಆಪ್ ಅನ್ನ ರೀಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಅದರ ಒಂದು ಮಾಹಿತಿಗಳನ್ನು ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಟೆಕ್ನಿಕಲ್ ಸೆಲ್ ಇಂದ ತರಿಸ್ಕೊಂಡಿದ್ದಾರೆ. ಹಾಗಾದ್ರೆ ನೀವು 29ನೇ ತಾರೀಕಿನಂದು ಪರ್ಟಿಕ್ಯುಲರ್ ಆಗಿ ವಾಟ್ಸ್ಆಪ್ ಅನ್ನ ಡಿಲೀಟ್ ಮಾಡೋದಕ್ಕೆ ಪ್ರಮುಖವಾದಂತಹ ಕಾರಣ ಏನು? ಒಂದು ವೇಳೆ ಡಿಲೀಟ್ ಮಾಡಿದಂತಹ ಉದ್ದೇಶವೇ ಆಗಿದ್ದಲ್ಲಿ ಅದಕ್ಕೆ ಕಾರಣ ಏನು ಅಂತ ಪ್ರತಿಯೊಂದು ಪ್ರಶ್ನೆಗಳನ್ನ ಮಾಡಿದ್ರು. ಆದ್ರೆ ಜೊತೆಗೆ ಬೇರೊಂದು ಮೊಬೈಲ್ ಅನ್ನ ನೀವು ಬಳಕೆ ಮಾಡುವಂತ ಉದ್ದೇಶವಾದ್ರೂ ಏನಿತ್ತು ಅನ್ನುವಂತ ಹೀಗೆ ಹಲವಾರು ರೀತಿಯಂತ ಪ್ರಶ್ನೆಗಳನ್ನು ಕೂಡ ಮಾಡಿದ್ರು. ಆದ್ರೆ ಪೊಲೀಸರು ಹೇಳುವಂತಹ ಒಂದು ಮಾಹಿತಿಯ ಪ್ರಕಾರ ಸಮಂಜಸವಾದಂತಹ ಉತ್ತರ ರಾಗಿಣಿಯಿಂದ ಬರದ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಒಂದು ತೀರ್ಮಾನಕ್ಕೆ ಕೂಡ ಬಂದಿರುವಂತದ್ದು. ಯಾಕಂದ್ರೆ ಬಂಧನ ಮಾಡಿ ಇನ್ನಷ್ಟು ಎನ್ಕ್ವೈರಿ ಮಾಡಿದಂತ ವೇಳೆಯಲ್ಲಿ ಮಾತ್ರ ಪ್ರಕರಣದ ಕುರಿತಂತೆ ಹೆಚ್ಚಿನ ಒಂದು ಮಾಹಿತಿ ಕೂಡ ಲಭ್ಯವಾಗುತ್ತೆ. ಇಲ್ಲ ಅನ್ನಂತ ಪಕ್ಷದಲ್ಲಿ ತನಿಖೆಯಲ್ಲಿ ಸೂಕ್ತವಾದಂತಹ ಮಾಹಿತಿ ಇಲ್ಲ ಅನ್ನುವಂತ ಒಂದು ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ. ಆದ್ರೆ ನಟಿ ರಾಗಿಣಿಯನ್ನ ಬಂಧನ ಮಾಡ್ತಾರಾ ಇಲ್ವಾ ಅನ್ನೋಂಥದ್ದು ಈಗ ನಗರ ಪೊಲೀಸ್ ಆಯುಕ್ತರು ನಡೆಸುವಂತ ಒಂದು ಪತ್ರಿಕಾಗೋಷ್ಠಿ ಮೇಲೆ ನಿಂತಿದೆ. ಯಾಕಂದ್ರೆ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ನಟಿ ರಾಗಿಣಿಯನ್ನ ತನಿಖೆ ಮಾಡಿದಂತಹ ಒಂದು ತನಿಖಾ ವರದಿಯನ್ನು ಕೂಡ ಈಗಾಗಲೇ ಪೊಲೀಸ್ ಕಮಿಷನರ್ ಆದಂತಹ ಕಮಲ್ ಪಂತ್ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ. ಕಮಲ್ ಪಂತ್ ಅವರು ಕೂಡ 4 ಗಂಟೆಗೆ ಪತ್ರಿಕಾಗೋಷ್ಠಿಯನ್ನ ಮಾಡ್ತೀವಿ, ಅಲ್ಲಿ ನಟಿ ರಾಗಿಣಿಯ ಒಂದು ಅರೆಸ್ಟ್ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಒಂದು ಉತ್ತರವನ್ನು ಕೊಡ್ಲಿದ್ದಾರೆ. ಜೊತೆಗೆ ನಟಿ ರಾಗಿಣಿ ಅಷ್ಟೇ ಅಲ್ಲದೆ ಈ ಒಂದು ಸ್ಯಾಂಡಲ್ವುಡ್ ನ ಡ್ರಗ್ಸ್ ನ ಲಿಂಕ್ ರಿಲೇಟೆಡ್ ಆಗಿ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ. ಒಂದ್ ವಿಚಾರ ಈಗ ಮೇಜರ್ ಅಂದ್ರೆ ಈ ಸಾಕ್ಷ್ಯಗಳು. ಸೊ ಇವಾಗ ಅವರು ವಾಟ್ಸ್ಆಪ್ ಅನ್ನ ಅನ್ಇನ್ಸ್ಟಾಲ್ ಮಾಡಿದ್ರು, ಮತ್ತೆ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ, ರೀಇನ್ಸ್ಟಾಲ್ ಬೇರೆ ಫೋನಲ್ಲಿ ಮಾಡಿದ್ರು ಅಂತ. ಈಗ ಹಳೆ ಫೋನು ಹೊಸ ಫೋನ್ ಅಂತ ಹೇಳ್ಬಿಟ್ಟು ಎಷ್ಟು ಫೋನ್ ಇತ್ತು, ಮೊಬೈಲ್ ಇತ್ತು ರಾಗಿಣಿ ಹತ್ರ, ಅಂದ್ರೆ ಇದರಿಂದ ಏನಾದ್ರು ಇಂಟೆನ್ಷನ್ ಇದ್ರೆ ಮಾತ್ರ ಬಹುಶಃ ಈ ಕೇಸಲ್ಲಿ ಅವರು ಕೂಡ ತಗ್ಲಾಕೊಳ್ಳುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ಇದ್ರ ಬಗ್ಗೆ ಏನಾದ್ರು ಪ್ರೈಮರಿ ಆಗಿ ಇನ್ಫಾರ್ಮೇಶನ್ ಸಿಕ್ಕಿದ್ಯಾ? ಶರ್ಮಿತಾ, ಯಾವುದೇ ಒಬ್ಬ ವ್ಯಕ್ತಿ ಬಳಸ್ತಿದ್ದಂತಹ ಫೋನ್ ನ ಡೇಟಾವನ್ನ ನಾವು ಡಿಲೀಟ್ ಮಾಡಿದ್ರು ಕೂಡ ಅಷ್ಟೇ ಅದು ರಿಟ್ರೈವ್ ಆಗುತ್ತೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ರವಿಶಂಕರ್ ಮೊಬೈಲ್ ನಲ್ಲಿರುವಂತಹ ಕೆಲವೊಂದು ಮೆಸೇಜ್ ಚಾಟ್ಗಳು ಹಾಗೆ ಇದೆ. ಅದೇ ಒಂದು ಮೆಸೇಜ್ ಚಾಟ್ಗಳು ರಾಗಿಣಿ ಮೊಬೈಲ್ ನಲ್ಲಿ ಕೂಡ ಇರಬೇಕಾಗುತ್ತೆ. ಆದ್ರೆ ರಾಗಿಣಿ ಮೊಬೈಲ್ ನಲ್ಲಿ ಯಾವ ಮೆಸೇಜ್ ಚಾಟ್ಗಳು ಕೂಡ ಇಲ್ಲ. ಆಗ ಪೊಲೀಸರಿಗೆ ಅನುಮಾನ ಬರುವಂತದ್ದು, ರವಿಶಂಕರ್ ಮಾಡಿದಂತಹ ಚಾಟ್ ನಿಮ್ಗೆ ಮಾಡಿದ್ದಾರೆ, ಆದ್ರೆ ಅವರ ಮೊಬೈಲ್ ನಲ್ಲಿ ಮೆಸೇಜ್ಗಳಿತ್ತು, ನಿಮ್ಮ ಮೊಬೈಲ್ ನಲ್ಲಿ ಯಾಕಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗುತ್ತೆ. ಜೊತೆಗೆ ಯಾವುದೇ ಒಂದು ವಾಟ್ಸ್ಆಪ್ ಅನ್ನ ಡಿಲೀಟ್ ಮಾಡ್ಕೊಂಡು ತದನಂತರ ಇನ್ಸ್ಟಾಲ್ ಮಾಡ್ಕೊಂಡಂತ ವೇಳೆಯಲ್ಲಿ ಬ್ಯಾಕಪ್ ಕೊಡ್ಬೇಕಾಗುತ್ತೆ. ಆದ್ರೆ ಆಕೆ ಬ್ಯಾಕಪ್ ಅನ್ನು ಕೊಟ್ಟಿರಲ್ಲ, ಕೇವಲ ಇನ್ಸ್ಟಾಲ್ ಮಾಡ್ಕೊಂಡಿದ್ದ ದಿನದಿಂದ ಬರುವಂತ ಮೆಸೇಜ್ಗಳು ಮಾತ್ರ ಅಲ್ಲಿ ತೋರಿಸ್ಕೊಡುತ್ತೆ. ಆದ್ರೆ ಹಿಂದಿನ ಮೆಸೇಜ್ಗಳು ಕೂಡ ತೋರಿಸಲ್ಲ. ಆದ್ರೆ ಯಾಕೆ ಬ್ಯಾಕಪ್ ನ ಇವ್ರು ತಗೊಂಡಿಲ್ಲ? ಜೊತೆಗೆ ರೀಇನ್ಸ್ಟಾಲ್ ಮಾಡುವಂತಹ ಅಗತ್ಯತೆ ಏನಾದ್ರೂ ಇತ್ತು? ಯಾಕಂದ್ರೆ ಇಷ್ಟೊಂದು ದಿನಗಳಿಂದಲೂ ರೀಇನ್ಸ್ಟಾಲ್ ಮಾಡಿದಿರುವಂತಹದ್ದು ಈಗ ಏನು ಡ್ರಗ್ಸ್ ನ ಒಂದು ಸುದ್ದಿ ಸ್ಯಾಂಡಲ್ವುಡ್ ನಂಟಿದೆ ಅಂತ ಗೊತ್ತಾದಂತ ವೇಳೆಯಲ್ಲಿ ಯಾಕೆ ಇವರು ವಾಟ್ಸ್ಆಪ್ ಅಕೌಂಟ್ ಅನ್ನ ಡಿಲೀಟ್ ಮಾಡ್ಕೊಂಡು ಬೇರೊಂದು ಮೊಬೈಲ್ ನಲ್ಲಿ ರೀಇನ್ಸ್ಟಾಲ್ ಮಾಡ್ಕೊಂಡ್ರು? ಮತ್ತೆ ಇನ್ನೊಂದು ಪ್ರಮುಖವಾಗಿ ಪೊಲೀಸ್ ತನಿಖೆಯಲ್ಲಿ ಕಂಡು ಬರುವಂತಹದ್ದು, ನಾವು ಯಾವುದೇ ಒಂದು ಮೊಬೈಲ್ ನಲ್ಲಿ ಯಾವುದೇ ಒಂದು ಅಕೌಂಟ್ ಅನ್ನು ಡಿಲೀಟ್ ಮಾಡಿ ಬೇರೊಂದು ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡ್ರು ಕೂಡ ಅಷ್ಟೇ ಹಳೇದಾಗಿ ಯಾವ ಒಂದು ಮೊಬೈಲ್ ಅನ್ನು ಯೂಸ್ ಮಾಡ್ತಿದ್ರು, ಅದರ IMEI ನಂಬರ್ ಎನ್ನುತ್ತೆ, ಈಗ ಪ್ರತಿಯೊಂದು ಕೂಡ ಅಷ್ಟೇ ಪೊಲೀಸರ ಟೆಕ್ನಿಕಲ್ ಸೆಲ್ ನಲ್ಲಿ ಗೊತ್ತಾಗುತ್ತೆ. ಅದೇ ಒಂದು ಕಾರಣಕ್ಕೋಸ್ಕರ ಈಗ ರಾಗಿಣಿ ಮೊದಲು ಬಳಸ್ತಿದ್ದಂತ ಮೊಬೈಲ್ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಈಗ ಮಾಹಿತಿಯನ್ನ ಕಲೆ ಹೊರಟಿದ್ದಾರೆ. ಜೊತೆಗೆ ಒಂದು ವೇಳೆ ರಾಗಿಣಿ ಹೊಸ ಮೊಬೈಲ್ ತಗೊಂಡಿದ್ದೀನಿ, ನಾನು ರೀಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಆದ್ರೆ ಹಳೆ ಮೊಬೈಲ್ ಎಲ್ಲೋಯ್ತು, ಆ ಮೊಬೈಲ್ ಏನಾದ್ರು ಕಳೆದೋಯ್ತಾ, ಒಂದ್ ವೇಳೆ ಕಳೆದೋಗಿದ್ರೆ ಎಲ್ಲಾದ್ರೂ ಕಂಪ್ಲೇಂಟ್ ಮಾಡಿದ್ರಾ ಅಥವಾ ನೀವ್ ಯಾರಿಗಾದ್ರೂ ಕೊಟ್ಟಿದ್ರ ಅಂತ ಈಗ ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಅದೆಲ್ಲದಕ್ಕೂ ಕೂಡ ರಾಗಿಣಿ ಉತ್ತರ ಕೊಡ್ಬೇಕಾಗುತ್ತೆ. ಒಂದು ವೇಳೆ ತನಿಖಾಧಿಕಾರಿಗೆ ಸರಿಯಾದಂತಹ ಉತ್ತರ ಬರ್ತಿಲ್ಲ ಅಂದಂತ ವೇಳೆಯಲ್ಲಿ ತನಿಖಾಧಿಕಾರಿಗೆ ಅವರನ್ನ ಬಂಧನ ಮಾಡುವಂತಹ ಒಂದು ಅಧಿಕಾರ ಇರುತ್ತೆ. ಇದೇ ಒಂದು ಕಾರಣಕ್ಕೋಸ್ಕರ ಈಗ ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಅಷ್ಟೇ ಪ್ರಾಥಮಿಕ ತನಿಖೆಗೂ ಕೂಡ ಅಷ್ಟೇ ನಟಿ ರಾಗಿಣಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಒಂದು ಮಾತುಗಳನ್ನ ಹೇಳಿದ್ದಾರೆ. ಸದ್ಯಕ್ಕೆ ನಗರ ಪೊಲೀಸ್ ಆಯುಕ್ತರು ಕೂಡ ಅಷ್ಟೇ 4 ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸ್ತೀವಿ ಅಂತ ಹೇಳಿದರೆ, ಒಂದು ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಸರಿಯಾಗಿ ತನಿಖೆಗೆ ಸಹಕರಿಸಿದ ಹಿನ್ನೆಲೆಯಲ್ಲಿ ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಶರ್ಮಿತಾ, ತನಿಖೆ ದೃಷ್ಟಿಯಿಂದ ಈ ವಾಟ್ಸ್ಆಪ್ ಕಾನ್ವರ್ಸೇಷನ್ ಅಥವಾ ಅಪ್ಲಿಕೇಶನ್ ಡಿಲೀಟ್ ಮಾಡಿರೋದು, ಸೊ ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮಂಜುನಾಥ್? ಮೇನ್ ಇದೇ ಎವಿಡೆನ್ಸ್ ಆಗಿರುವಂತದ್ದು. ಯಾಕಂದ್ರೆ ರವಿಶಂಕರ್ ಮತ್ತು ರಾಗಿಣಿ ಯಾರೆಲ್ಲ ಯಾವ್ಯಾವ ಪಾರ್ಟಿಗಳಿಗೆ ಹೋಗ್ತಾ ಇದ್ರು, ಪಾರ್ಟಿಗಳ ಯಾರನ್ನ ಭೇಟಿ ಮಾಡ್ತಿದ್ರು, ಮತ್ತೆ ಅವ್ರದೇ ಆದಂತಹ ಪಾರ್ಟಿಗಳ ರಿಲೇಟೆಡ್ ಆಗಿ ಒಂದಷ್ಟು ಗ್ರೂಪ್ ಗಳು ಕೂಡ ಅಷ್ಟೇ ಕ್ರಿಯೇಟ್ ಆಗಿದ್ವು. ಇದೆಲ್ಲವೂ ಕೂಡ ಅಷ್ಟೇ ಈಗ ಆಕೆಯ ಮೊಬೈಲ್ ನಲ್ಲಿ ಡಿಲೀಟ್ ಆಗಿರ್ಬೋದು. ಮಂಜುನಾಥ್, ಮತ್ತೊಂದು ಮೇಜರ್ ಇನ್ಫಾರ್ಮೇಶನ್ ನಮಗೆ ಲಭ್ಯವಾಗ್ತಾ ಇದೆ. ವಾಟ್ಸ್ಆಪ್ ಹಾಗಾದ್ರೆ ಡಿಲೀಟ್ ಮಾಡಿದ್ರ ರಾಗಿಣಿ? ಹಳೆ ಮೊಬೈಲ್ ನಲ್ಲಿ ಡಿಲೀಟ್ ಮಾಡಿದ್ರ ಹಾಗಾದ್ರೆ ರಾಗಿಣಿ? ಹೊಸ ಮೊಬೈಲ್ ನಲ್ಲಿ ವಾಟ್ಸ್ಆಪ್ ಹೊಸದಾಗಿ ಅವರು ರೀಇನ್ಸ್ಟಾಲ್ ಮಾಡಿದ್ರ? ಇದು ಯಾವ ಕಾರಣಕ್ಕೋಸ್ಕರ ಮಾಡಿದ್ರು?
ಸೊ ಇಲ್ಲಿ ಒಂದಿಷ್ಟು ವಿಚಾರಗಳ ಬಗ್ಗೆ ಸಿಸಿಬಿಗೆ ಅನುಮಾನ ಬಂದಿದೆ. ಆ ನಿಟ್ಟಿನಲ್ಲಿ ಈಗ ತನಿಖೆಯನ್ನ ಮಾಡ್ತಿರೋದು. ಇದೊಂದು ಮೇಜರ್ ಪ್ರೂಫ್ ಆಗೋದ್ರಿಂದ ಈ ತರ ಯಾಕೆ ಮಾಡಿದ್ರು, ಇದ್ರ ಹಿಂದಿನ ಉದ್ದೇಶ ಏನು? ಯಾಕಂದ್ರೆ ರವಿಶಂಕರ್ ಅವ್ರ ಮೊಬೈಲ್ ಚೆಕ್ ಮಾಡಿದಾಗ ಅಲ್ಲಿ ಕಾನ್ವರ್ಸೇಷನ್ ಅನ್ನ ನೋಡಿದ್ದಾರೆ ಅಧಿಕಾರಿಗಳು, ಚಾಟ್ ಎಲ್ಲ ನೋಡಿದ್ದಾರೆ, ಏನೇನ್ ಮಾತಾಡ್ಕೊಂಡಿದ್ದಾರೆ, ಏನು ಎತ್ತ ಅಂತೆಲ್ಲ. ಬಟ್ ಇಲ್ಲಿ ನೋಡಿದ್ರೆ ಇವ್ರ ಹತ್ರ ಒಂದು ಕಾನ್ವರ್ಸೇಷನ್ ಇಲ್ಲ, ಎಲ್ಲ ಡಿಲೀಟ್ ಮಾಡಿದ್ದಾರೆ. ಒಂದು ಮೊಬೈಲಲ್ಲಿ ಕಂಪ್ಲೀಟ್ ಆಗಿ ಅನ್ಇನ್ಸ್ಟಾಲ್ ಮಾಡಿದ್ದಾರೆ. ಇದು ಯಾವ ಕಾರಣಕ್ಕೋಸ್ಕರ? ಹಾಗಾದ್ರೆ ಇದನ್ನೇ ಪ್ರಮುಖ ಸಾಕ್ಷಿಯನ್ನಾಗಿ ಸಿಸಿಬಿ ಕನ್ಸಿಡರ್ ಮಾಡುತ್ತಾ? ವಾಟ್ಸ್ಆಪ್ ಡಿಲೀಟ್ ಮತ್ತೆ ಇನ್ಸ್ಟಾಲ್ ಸುತ್ತ ಈಗ ಸಿಸಿಬಿ ತನಿಖೆಯನ್ನ ಮಾಡ್ತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಈಗ ಒಂದು ಇಮೇಜ್ ಅನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಸೊ ಯಾವ ತರ ಅವರು ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ರೀಇನ್ಸ್ಟಾಲ್ ಮಾಡ್ಕೊಂಡಿರೋದು. ಹಳೆ ಫೋನಲ್ಲಿ ಅವರು ಏನು ಇನ್ಸ್ಟಾಲ್ ಮಾಡ್ಕೊಂಡಿದ್ರು ಅದನ್ನೆಲ್ಲ ತೆಗೆದಿದ್ದಾರೆ, ಅಪ್ಲಿಕೇಶನ್ನೇ ಡಿಲೀಟ್ ಮಾಡಿದ್ದಾರೆ ವಾಟ್ಸಪ್ನ. ಹೊಸ ಫೋನ್ ತಗೊಂಡ್ಬಿಟ್ಟು ಅದರಲ್ಲಿ ರೀಇನ್ಸ್ಟಾಲ್ ಮಾಡ್ಕೊಂಡಿರೋದು, ಅದರೊಂದು ಇಮೇಜ್ ಅನ್ನ ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಸೊ ಇದು ಯಾವ ಕಾರಣಕ್ಕೋಸ್ಕರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ತನಿಖೆ ಸಂದರ್ಭದಲ್ಲಿ ರಾಗಿಣಿ ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಮತ್ತೆ ಇವಾಗ ಬ್ಯಾಕಪ್ ಅಂತ ಇರುತ್ತೆ, ಅದನ್ನು ಕೂಡ ಕೊಡಬೇಕಾಗತ್ತೆ. ಅದನ್ನ ಯಾಕೆ ಕೊಟ್ಟಿಲ್ಲ, ಮತ್ತೆ ಹಳೆ ಚಾಟ್ಸ್ ಎಲ್ಲ ಯಾಕೆ ಡಿಲೀಟ್ ಮಾಡಿದ್ರಿ, ಡಿಲೀಟ್ ಮಾಡಿರೋ ಹಿಂದಿನ ಉದ್ದೇಶ ಏನಿದೆ, ಅವೆಲ್ಲವೂ ಕೂಡ ತನಿಖೆ ಹಂತದಲ್ಲಿ ಮಹತ್ವದ ಪಾತ್ರವನ್ನ ಕೈಗೊಳ್ಳುತ್ತೆ. ಅಂತಂದ್ರೆ ಇವರು ಕ್ವೆಶ್ಚನ್ಸ್ ಕೇಳ್ತಾರೆ, ಅದಕ್ಕೆ ಅವರು ಪ್ರಾಪರ್ ಆಗಿ ಆನ್ಸರ್ ಮಾಡಬೇಕಾಗತ್ತೆ. ಈಗ ರವಿಶಂಕರ್ ಎಲ್ಲ ಅವ್ರ ಮೊಬೈಲ್ ಸೀಸ್ ಮಾಡಿದಂಥ ಟೈಮ್ನಲ್ಲಿ ರಾಗಿಣಿ ಜೊತೆಗೆ ಏನೆಲ್ಲ ಕಾನ್ವರ್ಸೇಷನ್ ಆಗಿದೆ, ಎಷ್ಟು ಸತಿ ಕಾಲ್ ಮಾಡಿದ್ದಾರೆ, ದಿನನಿತ್ಯ ಕಾಂಟ್ಯಾಕ್ಟ್ ಅಲ್ಲಿ ಇರೋದು, ಇವೆಲ್ಲವೂ ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಬಟ್ ರಾಗಿಣಿ ಮೊಬೈಲ್ ಅನ್ನ ಅವರು ಸರ್ಚ್ ಮಾಡಿದಾಗ ಒಂದಿಷ್ಟು ಡೌಟ್ಫುಲ್ ಆಗಿರುವಂತ ಒಂದಿಷ್ಟು ವಿಚಾರಗಳು ಸಿಸಿಬಿ ಅಧಿಕಾರಿಗಳ ಗಮನಕ್ಕೆ ಬಂದಿರೋದ್ರಿಂದ ಸೊ ಇದನ್ನೇ ಮೇಜರ್ ಪ್ರೂಫ್ ಅಂತ ಕನ್ಸಿಡರ್ ಮಾಡಿ ಈ ಆಂಗಲ್ ಇಂದನೂ ಕೂಡ ತನಿಖೆ ಮಾಡುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಅದಕ್ಕೋಸ್ಕರನೇ ಇದೇ ಇಟ್ಕೊಂಡು ಇವಾಗ ಅರೆಸ್ಟ್ ಆಗುವಂತ ಚಾನ್ಸಸ್ ಕೂಡ ಇದೆ ರಾಗಿಣಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ರಾಗಿಣಿ ಅರೆಸ್ಟ್ ಬಗ್ಗೆ ಹೇಳ್ತಾರಾ ಅಂತ ಸಂದೀಪ್ ಪಾಟೀಲ್ ಅವರನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೆ ನಮಸ್ಕಾರ. ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಸಿಸಿಬಿ ಅವರು ಹೋದ ಒಂದು ತಿಂಗಳಿಂದ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಈ ಡ್ರಗ್ ಇಶ್ಯೂ ಬಗ್ಗೆ ಕ್ಲೋಸ್ ಆಗಿ ಫಾಲೋ ಮಾಡ್ತಾ ಇದ್ರು. ಆ ಲೀಡ್ ಮೇಲೆ ನಿಮಗೆ ಗೊತ್ತಿದೆ, ಹಿಂದೆ ಕೂಡ ಒಂದು ಕೇಸ್ ಅವರು ಗಾಂಜಾದು ಪತ್ತೆ ಮಾಡಿದ್ರು. ಅದೇ ಎಫರ್ಟ್ಸ್ ಮಾಡುವಾಗ ಅವರಿಗೆ ಒಂದು ಮಾಹಿತಿ ಬಂದಿತ್ತು. ಅಂದರೆ ಒಬ್ಬರು ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋ ಮನುಷ್ಯ ಕೆಲವು ಕಡೆ ಪಾರ್ಟಿಗಳಲ್ಲಿ ಜಾಸ್ತಿ ಕಾಣಿಸ್ಕೊಡ್ತಾರೆ. ಆಮೇಲೆ ಅವ್ರದ್ದು ಈ ಜಾಸ್ತಿ ಹೈ ಎಂಡ್ ಪಾರ್ಟಿಲಿ ಜಾಸ್ತಿ ಇರೋದು. ಮತ್ತೆ ಒಬ್ಬರು ಚಲನಚಿತ್ರದಲ್ಲಿ ಒಬ್ಬರ ಜೊತೆ ಕೂಡ ಅವ್ರದ್ದು ಒಂದು ಸಂಪರ್ಕ ಇದೆ ಅಂತ ಮಾಹಿತಿ ಇತ್ತು. ಆ ಮನುಷ್ಯನಿಗೆ ಫಾಲೋ ಮಾಡುವಾಗ ಅವ್ರಿಗೆ ಬಗ್ಗೆ ನಿಗಾ ಇಡುವಾಗ ಗೊತ್ತಾಯ್ತು. ಅಂದರೆ ಅವರು ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಆಫೀಸ್ ಜಯನಗರದಲ್ಲಿ ಒಬ್ಬರು ಕ್ಲರ್ಕ್ ಆಗಿ ಕೆಲಸ ಮಾಡ್ತಾಯಿದ್ರು. ಮತ್ತೆ ಅವ್ರದ್ದು ಎಲ್ಲ ಬೇರೆ ಚಟುವಟಿಕೆ ಬಗ್ಗೆ ನಿಗಾ ಇಡುವಾಗ ಗೊತ್ತಾಯ್ತು. ಅಂದರೆ ಅವರು ಪಾರ್ಟಿಗಳಿಗೆ ಹೋಗ್ತಾ ಇದ್ರು. ಈ ಪಾರ್ಟಿಯಲ್ಲಿ ಅವರು ಡ್ರಗ್ಸ್ಗಳನ್ನು ಬಳಸೋದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಯಿತು. ಅವ್ರಿಗೆ ಪೊಲೀಸವರು ಕರ್ಕೊಂಬಂದಾಗ ಪ್ರಶ್ನೆ ಮಾಡುವಾಗ ಮತ್ತು ಅವ್ರದ್ದು ಮೊಬೈಲ್ ಫೋನ್ಗಳನ್ನು ಎಲ್ಲ ಅನಾಲಿಸಿಸ್ ಮಾಡುವಾಗ ಆ ಫೋನ್ಗಳಿಂದ ಸುಮಾರು ಮಾಹಿತಿ ನಮಗೆ ಸಿಕ್ತು. ಅವ್ರಿಗೆ ಎಲ್ಲ ದೀರ್ಘವಾಗಿ ವಿಚಾರಣೆ ಮಾಡಿದ ಮೇಲೆ ಅವರು ಕೆಲವು ಸಮಯದಿಂದ ಈ ಪಾರ್ಟಿಗಳಿಗೆ ಸುಮಾರು ಕಡೆ ಸಿಟಿಯಲ್ಲಿ ಹೋಗ್ತಾ ಇದ್ರು. ಅಲ್ಲಿ ಬೇರೆ ಕಡೆಯಿಂದ ಬೇರೆ ಮೂಲಗಳಿಂದ ಈ ಡ್ರಗ್ಸ್ ಅನ್ನು ಪಿಲ್ಸ್ ಅನ್ನು ತಗೊಂಡು ಅಲ್ಲಿ ಪಾರ್ಟಿಯಲ್ಲಿ ಬೇರೆ ಬೇರೆ ಜೊತೆ ಅವರು ಪಾರ್ಟಿಸಿಪೇಟ್ ಮಾಡ್ತಿದ್ರು. ಅವರು ತಮ್ಮ ಆಕ್ಟಿವಿಟೀಸ್ ಬಗ್ಗೆ ಬಹಳ ವಿಸ್ತಾರವಾಗಿ ದೀರ್ಘವಾಗಿ ಅವರೆಲ್ಲ ಪೊಲೀಸ್ಗೆ ಮಾಹಿತಿಯನ್ನು ನೀಡಿದರು. ಅವರು ನೀಡಿರೋ ಮಾಹಿತಿ ಪ್ರಕಾರ ನಾವು ಬೇರೆ ಈ ಕೇಸ್ಗೆ ಸಂಬಂಧಪಟ್ಟವ್ರಿಗೆ ಕೂಡ ಮುಂದೆ ವಿಚಾರಣೆಗೆ ಕರೆದುಕೊಡ್ತಾ ಇದ್ದೀವಿ. ಅವರು ತಮ್ಮ ಸಂಬಂಧ ಬೇರೆಯವ್ರ ಜೊತೆ ಕೂಡ ಬಹಿರಂಗ ಪಡೆದಿದ್ದಾರೆ.
based on the revelations made by him, we have started our second layer of investigation. Other people are also being called. They are also being examined, and he has also accepted certain other types of relationships also with the other people. Investigation is being continued and being conducted on a regular basis. ಈಗ ನಮ್ಮ ತನಿಖೆ ಮುಂದಿನ ಹಂತದಲ್ಲಿ ಹೋಗ್ತಾ ಇದೆ. ಆ ಪಾರ್ಟಿಗಳಲ್ಲಿ ಯಾರ್ಯಾರು ಅವ್ರ ಜೊತೆ ಸೇರ್ತಾ ಇದ್ರು, ಈ ಪಾರ್ಟಿ ವ್ಯವಸ್ಥೆ ಮಾಡಲಿಕ್ಕೆ ಮತ್ತೆ ಆರ್ಗನೈಸ್ ಮಾಡಲಿಕ್ಕೆ ಯಾರು ಅವ್ರ ಜೊತೆ ಸೇರಿ ಎಲ್ಲ ಮಾಡ್ತಾ ಇದ್ರು, ಅವ್ರ ಬಗ್ಗೆ ಕೂಡ ಅವ್ರ ಮಾಹಿತಿ ನೀಡಿದ್ದಾರೆ. ಈಗ ಕೆಲವು ಜನದ ಬಗ್ಗೆ ಅವರು ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದಾರೆ. ಅದರಿಂದ ನಾವು ಬೇರೆಯವರ ಬಗ್ಗೆ ಕೂಡ ವಿಚಾರಣೆ ಮಾಡ್ತೀವಿ. ಅವ್ರಿಗೆ ಕೂಡ ವಿಚಾರಣೆಗೆ ಈಗ ನಮ್ಮ ಅಧಿಕಾರಿ ಅವರು ಕರೆಸಿ ಅಲ್ಲ ಕಾನೂನು ರೀತಿಯಿಂದ ಕ್ರಮವನ್ನು ಮುಂದೆ ತಗೊಳ್ತಾರೆ. ಆಮೇಲೆ ಇನ್ನೊಬ್ಬರು ವ್ಯಕ್ತಿ ರಾಹುಲ್ ಅಂತ, ಅವರು ರಿಯಲ್ ಎಸ್ಟೇಟ್ ಮತ್ತು ಆರ್ಕಿಟೆಕ್ಟ್ ಇಂಟೀರಿಯರ್ ಡಿಸೈನ್ ಅಂತ ಹೇಳ್ಕೊಡ್ತಾರೆ. ಅವರು ಬೇರೆ 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 ರಾಷ್ಟ್ರಗಳಿಗೆ ಕೂಡ ಹೋಗಿ ನಮ್ಮ ನೇಬರಿಂಗ್ ಕಂಟ್ರೀಸ್ಗೆ ಕೂಡ ಹೋಗ್ಬಿಟ್ಟು ಅಲ್ಲಿ ಕೂಡ ಕೆಲವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ ಕೂಡ ನಮಗೆ ಮಾಹಿತಿ ಬಂದಿದೆ. ಅವರು ಕೂಡ ಈ ಬೆಂಗಳೂರಲ್ಲಿ ಡ್ರಗ್ದಲ್ಲಿ ಪಾರ್ಟಿಗಳಲ್ಲಿ ರೆಗ್ಯುಲರ್ ಆಗಿ ಶಾಮೀಲಾಗ್ತಾ ಇದ್ರು. ಈ ಮಾಹಿತಿ ಕೂಡ ಈಗ ನಮಗೆ ಬಂದ್ರಿಂದ ಅವರು ಕೂಡ ದಸ್ತಗಿರಿ ನಾವು ಮಾಡಿದ್ದೀವಿ. ಈಗ ಇನ್ವೆಸ್ಟಿಗೇಷನ್ ಈಗ ನಮ್ಮ ಹತ್ರ ಕೇಸ್ ಇದೆ, ಅಕ್ಯೂಸ್ ಇದ್ದಾರೆ. ಈಗ ಅಕ್ಯೂಸ್ ಆದಮೇಲೆ ನೆಕ್ಸ್ಟ್ ಲೆವೆಲಲ್ಲಿ ಯಾರ್ಯಾರು ಅವ್ರ ಜೊತೆ ಅಕಂಪ್ಲಿಷ್ ಆಗಿದ್ರು, ಅಸೋಸಿಯೇಟ್ಸ್ ಆಗಿದ್ರು, ಅವ್ರು ಯಾರ್ಯಾರದಲ್ಲಿ ಭಾಗವಹಿಸಿದ್ರು, ಆ ಬಗ್ಗೆ ಈಗ ವಿಸ್ತಾರವಾಗಿ ದೀರ್ಘವಾಗಿ ಕುಲಂಕುಷವಾಗಿ ಈಗ ತನಿಖೆ ನಡೀತದೆ. ಮತ್ತೆ ನಿಮ್ದೇನಾದ್ರು ಇದೆಯಾ? ಇಲ್ಲ, ಐ ಆಮ್ ಸ್ಟೇಯಿಂಗ್ ಹಿಯರ್, ನೋ ಪ್ರಾಬ್ಲಮ್. ಐ ಆಮ್ ಫುಲ್ಲಿ ಅವೈಲೇಬಲ್ ಟು ಯು, ನೋ ಪ್ರಾಬ್ಲಮ್. ಇಲ್ಲ ಏನು ಹೌದು, ಫುಲ್ ಸಿಸಿಬಿ ಇಂದ ರೇಡ್ ಆಗಿದೆ. ಹೌದು, ಇಲ್ಲ ಈಗ ತನಿಖೆಯಲ್ಲಿ ಕೇಸ್ ಇದೆ, ಅಧಿಕಾರಿ ಅವರು ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಅಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗುತ್ತದೆ. ಇಲ್ಲ, ಈಗ ಪಾತ್ರ ಸದ್ಯಕ್ಕೆ ಈ ಹಂತದಲ್ಲಿ ಯಾವ ತರದ್ದು ಟೀಕೆ ಮಾಡಲಿಕ್ಕೆ ಆಗಲ್ಲ. ಕೇಸ್ ತನಿಖೆಯಿಂದ ಯಾವಾಗ ಆ ಥರ ಮಾಹಿತಿ ಸ್ಟೇಜ್ ಬರ್ತದೆ ನಿಮಗೆ ಗೊತ್ತಿದೆ. ನಾವು ಯಾವ ಇನ್ವೆಸ್ಟಿಗೇಷನ್ ಇದ್ದಾಗ ನಿಮ್ಮ ಜೊತೆ ಎಲ್ಲ ಮಾಹಿತಿಯನ್ನು ಕಾಲಕ್ಕೆ ಸರಿಯಾದರಿಂದ ಹಂಚಿಕೊಡ್ತೀವಿ. I cannot disclose anything at this stage. Case is under investigation. Yeah, right now we have 2 persons arrested in this case, Ravi and Rahul. Sir, ಯಾವ FIR ಬೇರೆ ಈ ಹಿಂದೆ 2018 We have taken a case now. We have taken up a case. ಸರ್ ಅಂದ್ರೆ ಹಳೆ ಕೇಸನ ಅಥವಾ ಇಲ್ಲ, ಈಗ ನಾವು ಒಂದು ಕೇಸ್ ಮಾಡಿದೀವಿ ಈಗ ಯಾವ ಸ್ಟೇಜ್ ಕ್ವಾರ್ಟರ್ಪೇಟೆಯಲ್ಲಿ. ಯಾ ಸರ್ ಈ ಪ್ರಕರಣದಲ್ಲಿ ಕಾರ್ಪೊರೇಟರ್ ಒಬ್ಬರ ಪತಿ ಇಲ್ಲ, ಜೊತೆ ಅವ್ರ ಸಂಪರ್ಕ ಇದೆ ಅಂತ ಗೊತ್ತಾಗಿದೆ. ಈಗ ನಾವು ನಿಮ್ಗೆ ಈವರೆಗೆ ಪತ್ತೆ ಆಗಿರೋ ಮಾಹಿತಿ ಬಗ್ಗೆ, ಈ ಪತ್ತೆ ಆಗಿರೋ ಕೇಸ್ ಏನೇನು ಮಾಹಿತಿ ಇದೆ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಯಾವ ಸ್ಟೇಜ್ ನೀವು ಹೇಳ್ತಾ ಇದ್ರೆ ಇನ್ನೂ ಕೇಸ್ ಬಹಳ ಹೆಸರು ಇದೆ, ಕೆಲಸ ಮಾಡಬೇಕಾಗುತ್ತದೆ. ಹಂತ ಹಂತವಾಗಿ ಏನೇನು ಯಾವ ತರ ಈ ಕೇಸಿನಲ್ಲಿ ಬೆಳವಣಿಗೆ ಆಗುತ್ತದೆ ನಿಮ್ ಜೊತೆ ನಾನು ಹಂಚ್ಕೊಡ್ತೀವಿ. ಈಗ ಸಿ you have to understand, I have told that right now they have certain pills, they have indicated, they have confirmed that. Okay, that is a subsequent thing. We will go stage by stage to all these issues subsequently. Give us some information in English, sir. Wait. See, certainly I am here. I am not leaving. I am here, very much here. Yeah. I can't leave just like, will you let me go? You will never let me go. See, we are investigating. ನೀವು A ಇಂದ Z ವರೆಗೆ ಎಲ್ಲ ಉತ್ತರ ಇವತ್ತೇನೆ ಕೊಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಕೆಲಸ ಇವತ್ತೇನೆ ಮುಗ್ದು ಹೋಗ್ಬಿಡ್ತಾ ಇತ್ತು. ಬಟ್ ಇಷ್ಟು ಬೇಗ ಈ ಎಲ್ಲ ಸ್ಟೇಜ್ ಆಗಲ್ಲ. ಸೊ ಮಾಡ್ತಾ ಇದೀವಿ, one by one ನಾವೆಲ್ಲ ಫುಲ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. Sir, there have been some reports that the searches that were conducted here initially with the NCB have been connected to certain links with Mumbai as well. Any sort of links in the investigation? See, I think you are getting into too much of guesswork, but right now focus only on this type of investigation, what I have revealed you just now. Yeah. ಕನ್ಫ್ಯೂಷನ್ ಇದೆ. ಮೊನ್ನೆ ಒಬ್ರು ಪತ್ರಕರ್ತರು ಬಂದು ಇಂದ್ರಜಿತ್ ಲಂಕೇಶ್ ಬಂದು ಒಂದಷ್ಟು ಎವಿಡೆನ್ಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದ್ರ ಮೇಲೆ ಮಾಡ್ತಿದ್ರು certain informations were given by him regarding the past incidents, okay, and some names, and our officers have been working
on certain leads for quite some time. It was coincident. Both things are happening simultaneously. ಸರ್, ಈ ಇಬ್ಬರು ಅರೆಸ್ಟ್ ಮಾಡಿರೋ ಅವ್ರು ಕೊಟ್ಟ ಮಾಹಿತಿ ಪ್ರಕಾರ ಟಾರ್ಗೆಟ್ ಎಷ್ಟಿದೆ ಸರ್? ಎಷ್ಟು ಜನರ ಮೇಲೆ ಹೇಳಿದ್ದಾರೆ? ನಿಮ್ಮ ಟಾರ್ಗೆಟ್ ಎಷ್ಟಿದೆ? ಸುಮಾರು ಜನ ಇದ್ದಾರಾ? ನೀವು ಇಲ್ಲಿ ಇರ್ತೀರಿ ಅಲ್ಲ, ನಿಮಗೆ ಒನ್ ಬೈ ಎಲ್ಲ ಮಾಹಿತಿ ಬಂದು ಗೊತ್ತಾಗುತ್ತದೆ. ಇದಕ್ಕೆ ಟೈಮ್ ತಗೊಳ್ತದೆ. ಅಲ್ಲ, ನಾವು ಕರೆಕ್ಟ್ ಆಗಿ ಎಲ್ಲ ಕೆಲಸ ಮಾಡ್ತೀವಿ. ಪೂರ್ತಿ ಪಕ್ಕಾ ಕೆಲಸ ಮಾಡಬೇಕಾಗುತ್ತದೆ. ಓಕೆ, ಇದು ಸೀರಿಯಸ್ ಕೇಸ್ ಇದೆ. ಸೀರಿಯಸ್ ಕೇಸ್ ಜೊತೆಲ್ಲ ಮಾಡ್ತೀವಿ ನಾವು. ಸರ್, ಎಲ್ಲಿಂದ ಪ್ರೊಕ್ಯೂರ್ ಮಾಡ್ತಿದ್ರು ಸರ್ ಈ ರಾಹುಲ್ ಮತ್ತೆ ರವಿ? As per the information given by them, they were procuring from a foreign national. Okay, they were the foreign national. We have zeroed down on that foreign national. We will be acting on the tip now. Coming back to the NCB point, Anika, when she was taken into custody, they said she had links with Sandalwood. Now the investigation. Say again. See, I tell you, we are doing our investigation. You have to appreciate that we are doing our investigation. You are linked again. Raise the issue of a central agency. Okay, their issues were different. We are doing our investigation. We are capable of handling our case quite confidently. If you ask a question about case, I can reply. But is there a sharing of information? See, our investigation is being conducted in full professional manner with full competence. Okay, what we need from where we need, that we will take a call about that. Okay. Sir, when it comes to drug issue, the case has been now extending to other states as well. The investigations in different states are happening. I think you are somewhere related to this. No, I think right now you will have to be satisfied with what I have given you. You are stretching this thing little extra at this moment from whatever information we have available right now. Sir, ಸಂಜೆ ರಾಗಿಣಿ ಅವರೇನಾದರೂ ಸಾಕ್ಷಿನಾಶ ಪಟ್ಟಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸರ್? I wish I could have given you more information, but today this is the only what I can share with you. Maybe something tomorrow, day after tomorrow. Iga, this is what all I can share. Sorry. ಇವತ್ತು ಬೆಳಿಗ್ಗೆ 10 ಗಂಟೆ ಬರ್ಲಿಕ್ಕೆ ಸೆಕೆಂಡ್ ನೋಟಿಸ್ ಇತ್ತು. ಹಾ, ಮತ್ತೆ ತಡಿ ಅವರು ಹೇಳ್ತಾರೆ. ತಡಿ, ಹಾ, ವಾರಂಟ್ ತಗೊಂಡು ಅರ್ಲಿ ಮಾರ್ನಿಂಗ್ ರೇಡ್ ಆಗುವಾಗ ಸಮಥಿಂಗ್ ಫಿಶರ್ ಏನೋ ಆಗ್ತಾ ಇದೆ ಅಥವಾ ಸಾಕ್ಷಿನಾಶನ ಅಥವಾ ಅಷ್ಟ ಅರ್ಜೆನ್ಸಿ. ಈಗ ನಿಮ್ಗೆ ನಮ್ಮ ಇನ್ವೆಸ್ಟಿಗೇಷನ್ ಅಂತ ಸರ್ಪ್ರೈಸ್ ಬಹಳ ಕಾಣ್ತಾವೆ, ಬಹಳ ಸಿಗ್ತಾವೆ, ಚಿಂತೆವಿಲ್ಲ. ಯಾಕಂದ್ರೆ ನಾವು ಕೂಡ ಪೊಲೀಸ್ ಆಗಿ ಕೆಲಸ ಮಾಡಬೇಕಲ್ಲ, ಮಾಡ್ತಾ ಇದೀವಿ. ಎಲ್ಲ ಗೊತ್ತಾಗ್ಬಿಟ್ರೆ ಹೇಗೆ ಆಗುತ್ತದೆ ಕೆಲಸ. ಓಕೆ, ನೀವು ಅದೇ ಎಸ್ ಅನ್ನೋ ಅಂತ ಯಾಕೆ ಹೇಳಕ್ಕೆ ಹೋಗ್ತಾ ಇದ್ದೀರಾ? See, what I was supposed to say, I have told you. You will have to wait for the right time. That's all I can say. And everything will be on record ultimately, whatever will be there. ಸರ್, 2018 ನಲ್ಲಿ ಒಂದು ಕೇಸ್ ಆಗಿತ್ತು, ಅದರಲ್ಲಿ 3 ಜನ ಅರೆಸ್ಟ್ ಆಗಿದ್ರು. ಈಗ ಮತ್ತೆ 2 ಅರೆಸ್ಟ್ ಆಗಿದ್ದಾರೆ. ಮತ್ತೆ ಕಾರ್ತಿಕ್ ರಾಜ್ ಅಂತ ಹೇಳಿ ಒಬ್ಬ ಪೆಡ್ಲರ್ನ, ಅವಾಗ ಆತ ಪ್ರತೀಕ್ ಶೆಟ್ಟಿ ಅಂತ ಒಬ್ಬನ ಅರೆಸ್ಟ್ ಮಾಡಿದ್ರು ನಿನ್ನೆ ಸಿಸಿಬಿಯವರು. ಈಗ ಅವನಿಗೆ ಲಿಂಕ್ ಇದ್ದಾನೆ ಅಂತ ಹೇಳಿ ಕಾರ್ತಿಕ್ ರಾಜ್ ಕರ್ಕೊಂಡ್ ಬಂದಿಲ್ಲ. ಹೆಂಗೆ ಲಿಂಕ್ ಹೋಗ್ತದೆ ಅಂತ ಸರ್, 1 by 1 ಹೆಂಗ್ ಲಿಂಕ್ ಆಗಿದೆ ಅನ್ನೋದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಈಗ ನಿಮ್ಗೆ ಹೇಳೋದು ಇವತ್ತು ಸಂಪೂರ್ಣವಾಗಿ ಹೇಳಿದೀನಿ. ನಮ್ಮ ಆಫೀಸರ್ ಲೀಡ್ ಡೆವಲಪ್ ಮಾಡಿದ್ರು, ಅಲ್ಲಿಂದ ನಾವು ಮಾಡ್ಕೊಂಡು ಅಲ್ಲಿಂದ ಶುರು ಮಾಡಿದೀವಿ. ನೀವು ಸ್ವಲ್ಪ ಜಾಸ್ತಿ ಹಿಂದೆ ಹೋಗ್ತಾ ಇದ್ದೀರಾ. ಅಷ್ಟು ಈಗ ಇಲ್ಲಿಂದ ನಾವು ಶುರು ಮಾಡೋಣ. ಓಕೆ, ನಾವು ಇಷ್ಟ ಕೇಸ್ಗೆ ಒಂದು ಒಳ್ಳೆ ರೀತಿಯಿಂದ ಕರೆಕ್ಟ್ ಆಗಿ ಎಲ್ಲಿ ಕೋರ್ಟ್ ವರೆಗೆ ತಗೊಂಡು ಹೋಗ್ಲಿಕ್ಕೆ ಆಗುತ್ತೆ ಆ ತರ ಮಾಡೋಣ. ಆ ತರ ಮಾಡಿದ್ರೆ ಇದು ನಾವು ಯಶಸ್ವಿ ಆಗ್ತೀವಿ. ಹಿಂದಿನ ಕೇಸ್ ಬಗ್ಗೆ ಏನಿದೆ ನಾವೀಗ ನೋಡ್ಬೇಕಾಗುತ್ತದೆ. ಏನಿದೆ 2.5 ವರ್ಷ ಹಿಂದಿನ ಕೇಸ್ ನೀವು ಹೇಳ್ತಾ ಇದ್ದೀರಿ. ಈಗ ನನ್ಗೆ ಅನ್ಸುತ್ತೆ ನಾವು ನೋಡ್ಬೇಕಾಗುತ್ತೆ. ಇದಕ್ಕೆ ಈ ತರ ಇಲ್ಲಿ ಒಂದು ಚಟುವಟಿಕೆ ನಡೀತಾ ಇತ್ತು, ಈ ತರ ಇದು ನಡೀತಾ ಇತ್ತು ಅಂದ್ರೆ ಈ ಡ್ರಗ್ ಇಶ್ಯೂ, ಆ ಬಗ್ಗೆ ಕೇಸ್ ರಿಜಿಸ್ಟರ್ ಆಗಿದೆ. ಏನ ಯಾರಿಗೆ? ಸಿನಿಮಾ ಮುಗಿದ್ಮೇಲೆ, ಸಿನಿಮಾ ಕಂಪ್ಲೀಟ್ ಆದ್ಮೇಲೆ. ಈಗ ನೀವು ಒಂದು ಕೇಸ್ ಬಗ್ಗೆ ನಿಮ್ಗೆ ಎಲ್ಲ ಇದು ಫಸ್ಟ್ ಪ್ಯಾರಾಗ ಸ್ವಲ್ಪ ಸರಿ ಆಗ್ಲಿ, ಆಮೇಲೆ ನೀವು ಮುಂದಕ್ಕೆ ಹೇಳಿ. ಈಗ ಗೊತ್ತಾಯ್ತಾ? ಎಸ್, it was connected to Pakistan, it was connected to Mumbai. So now the case of this drug issue has been rising in Karnataka. Whether it is somewhere related to other states as well? No. ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಹಂತವಾಗಿ ಹೋಗೋಣ. ನೀವು ಎಲ್ಲಿ ಈಗ ಪಂಜಾಬ್, ಪಾಕಿಸ್ತಾನ್, ಈಗ ಅದು ಸ್ವಲ್ಪ ನಾವು ಎಲ್ಲಿ ಇರೋಣ, ಈಗ ಮಾಡೋಣ. ನೋ ಪ್ರಾಬ್ಲಮ್. ಈಗ ಸಿ ಬರುತ್ತೆ, ಏನ್ ಸ್ಟೇಜ್ ಬರುತ್ತೆ, ಆನೆಸ್ಟ್ಲಿ ಸಿ ವಿ ಕ್ಯಾನ್ ನಾಟ್ ಹೈಡ್ ಎನಿಥಿಂಗ್.
ಈಗ ಅವರು ಏನೇನೋ ಹೇಳ್ತಿದ್ದಾರೆ ಎಲ್ಲ ಹೇಳ್ತಾರೆ. ವಿ ಕ್ಯಾನಾಟ್ ಹೈಡ್ ಎನಿಥಿಂಗ್. ಎವ್ರಿಥಿಂಗ್ ವಿಲ್ ಬಿ ಇನ್ ಓಪನ್ ಆಫ್ಟರ್ ಸಮ್ ಟೈಮ್, irrespective of whatever you say. Okay, everything will be made very, very open. And you want answer for everything which can happen after 10 days, 1 month, 6 months. We all will have to patiently wait for that. So this Rahul and Ravi, were they procuring drugs for friends' parties, or they were peddling also for commercial activities? Say again, this is a question you are asking, which is little, no, a way hypothetical also and a projected question also. Right now, they have been consuming drugs in these parties, and they used to source them from certain people. Okay, so that we have been able to. This is what we have come to know, and it will go on. Investigation will go on now. See, this is the beginning of the investigation, not the conclusive investigation. We do. Yeah, right. Just give it time. See, you have been answering all your questions. We have taken up a case, suo motu case in Cottonpet. That's enough for today. Rest all everything we cannot reveal here and make things easy for some people. Okay. ರವಿಶಂಕರ್ ಅವ್ರ ಜೊತೆ ಪಾರ್ಟಿ ಮಾಡ್ತಾ ಇದ್ರು, ರಾಗಿಣಿಗೆ ನೋಟಿಸ್ ಆಗಿದೆ, ಅವ್ರನ್ನ ಕರೆದು ವಿಚಾರಣೆ ಮಾಡ್ತಿದ್ದೀರಿ. ಅದೇ ತರ ರಾಹುಲ್ ಜೊತೆ ಪಾರ್ಟಿಗಳಲ್ಲಿ ಎಲ್ಲವೂ ಸೋಷಿಯಲ್ ಮೀಡಿಯಾದಲ್ಲಿ ಸಂಜನಾ ಜೊತೆ ಇರುವಂತದ್ದು ಸಾಕಷ್ಟು ಇದೆ. ಸೊ ಅವರಿಗೆ ಕರೆಯೋದ್ರ ಬಗ್ಗೆ ಈಗ ನಾ ಹೇಳ್ತೇನೆ ನಿಮ್ಗೆ, ನಮ್ಮ ತನಿಖಾ ಅಧಿಕಾರಿ ಅವರು ಯಾವ ಸ್ಟೇಜಲ್ಲಿ ಯಾರು ಬೇಕೋ ಯಾವ ತರ ಮಾಡಬೇಕೋ ಅವರು ತಮ್ಮ ಲೀಗಲ್ ಸ್ಟ್ರಾಟಜಿ ಪ್ರಕಾರ, ಲೀಗಲ್ ರಿಕ್ವೈರ್ಮೆಂಟ್ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ. ಅಲ್ಲರೂ ಹೆಸರು ಹೇಳಿದ್ದಾರೆ ಅಂತ ಹೇಳ್ಕೊಳ್ಳೆ ಅಲ್ಲ ನಾವು ಇಲ್ಲಿ ತುಂಬಕ್ಕೆ ಆಗಲ್ಲ. ನಾವು ಒಂದೊಂದು ಯಾವ ತರ ಲಿಂಕ್ ಆಗುತ್ತೆ, ಯಾವ ತರ ಅದಕ್ಕೆ ಲೀಗಲ್ ಸ್ಟ್ರಾಟಜಿ, ಒಂದು ಲೀಗಲ್ ಪ್ಲಾನಿಂಗ್ ಇರುತ್ತದೆ. ಹೆಸರು ಹೇಳ್ಕೊಳ್ಳೇನೆ ಅಲ್ಲ ಇಲ್ಲಿ ಕರೆಯಕ್ಕೆ ಆಗಲ್ಲ. ನೋಡಿ ನೀವು ಎಲ್ಲ ಕೇಳಿ ಈಗ ಎಲ್ಲ ಬಂದು ಹೇಳಿ. ಏಪ್ರಿಲ್ 4 ಅಲ್ಲಿ ಕೂಡ ನೀವು ವೆಲ್ಕಮ್ ಬ್ಯಾಕ್. ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಸುದ್ದಿಗೋಷ್ಠಿಯಲ್ಲಿ ಒಂದಿಷ್ಟು ವಿಚಾರಗಳ ಬಗ್ಗೆ ಹೇಳ್ತಾ ಇದ್ರು. ನಾವು ತನಿಖೆಯನ್ನ ಮಾಡ್ತಾ ಇದ್ದೀವಿ, ಈ ಹಂತದಲ್ಲಿ ಎಲ್ಲವನ್ನೂ ಕೂಡ ಬಹಿರಂಗಪಡಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಬಟ್ ಇಬ್ರು ವಿಚಾರ ಅಂತೂ ಪ್ರಸ್ತಾಪ ಮಾಡಿದ್ರು. ಅದು ಸರ್ಕಾರಿ ಅಧಿಕಾರಿ ರವಿಶಂಕರ್ ಹಾಗೇನೆ ರಾಹುಲ್ ಶೆಟ್ಟಿ ವಿಚಾರ. ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣದ ವಿಚಾರವಾಗಿ ಸದ್ಯಕ್ಕೆ ಇಬ್ಬರ ಮೇಲಷ್ಟೇ ಕೇಸ್ ದಾಖಲಾಗಿರೋದು, ವಿಚಾರಣೆ ನಡೀತಾ ಇದೆ. ಒಂದಿಷ್ಟು ವಿಚಾರಗಳನ್ನ ಅವರು ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಕಮಲ್ ಪಂತ್ ಮಾಹಿತಿಯನ್ನ ಕೊಟ್ರು. ಸೊ ಆಧಾರದ ಮೇಲೆ ಈಗ ಇನ್ವೆಸ್ಟಿಗೇಷನ್ ಮಾಡುವಾಗ ಯಾರ್ಯಾರನ್ನ ಕರೆಸಬೇಕು, ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳು ಏನೇನಿದೆ, ಇವ್ರುಗಳು ಏನೇನು ಹೇಳಿಕೆ ಕೊಡ್ತಾ ಇದ್ದಾರೆ, ಆ ಎಲ್ಲದ್ರ ಬಗ್ಗೆ ನಾವು ತನಿಖೆಯನ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಎಲ್ಲವನ್ನೂ ಕೂಡ ಇವತ್ತೇ ಬಹಿರಂಗಪಡಿಸಕ್ಕೆ ಸಾಧ್ಯ ಇಲ್ಲ ಅಂತ ಕಮಲ್ ಪಂತ್ ಹೇಳಿದ್ದಾರೆ. ಈಗ ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣದ ವಿಚಾರವಾಗಿ ಈಗ ಇಂಟರ್ಲಿಂಕ್ ಬಗ್ಗೆನೂ ಕೂಡ ಮಾಧ್ಯಮದವರಲ್ಲಿ ಪ್ರಶ್ನೆಯನ್ನ ಮಾಡಿದ್ರು. ಬಟ್ ಅದಕ್ಕೆ ಉತ್ತರವನ್ನ ಕೊಡ್ತೀವಿ, ಅದಕ್ಕೆ ಟೈಮ್ ಬರಬೇಕಾಗತ್ತೆ ಅಂತ ಕಮಲ್ ಪಂತ್ ಹೇಳಿದ್ದಾರೆ. ಈಗ ಕಾಟನ್ಪೇಟೆಯಲ್ಲಿ ಇಬ್ಬರ ಮೇಲೆ ಸುಮಟೋ ಕೇಸ್ ದಾಖಲಾಗಿದೆ. ಅವರಿಬ್ರು ಇವಾಗ ಏನೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಅದಕ್ಕೆ ಪೂರಕ ಅನ್ನುವಂತೆ ಒಂದಿಷ್ಟು ಸಾಕ್ಷಿಗಳು ಕೂಡ ಬೇಕಾಗುತ್ತೆ. ಅವೆಲ್ಲವನ್ನೂ ಕೂಡ ಈಗ ನಾವು ವಿಚಾರಣೆ ಹಂತದಲ್ಲಿ ಕಲೆ ಹಾಕ್ತಾ ಇದ್ದೀವಿ ಅನ್ನೋ ಮಾಹಿತಿಯನ್ನ ಕಮಲ್ ಪಂತ್ ಕೊಡಿದ್ದಾರೆ. ರಾಗಿಣಿ ಅವರನ್ನ ಬಂಧಿಸ್ತಾರ, ಅರೆಸ್ಟ್ ಆಗ್ತಾರ ಇವತ್ತೇ, ಆ ಪ್ರಶ್ನೆಯನ್ನ ಕೇಳಿದಾಗ ಅದ್ರ ಬಗ್ಗೆ ನಿಖರವಾಗಿ ಏನು ಹೇಳಕ್ ಆಗಲ್ಲ. ಬಟ್ ಇವಾಗ ಅವ್ರ ತನಿಖೆಯಲ್ಲಿ ಏನೆಲ್ಲ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳಿದ್ದಾರೆ. Right now we have 2 persons arrested in this case, Ravi and Rahul. ಸರ್, ಯಾವ ಎಫ್ಐಆರ್ ಮೇಲೆ ಈ ಹಿಂದೆ 2018 ಆಗಿದ್ದ We have taken a case now. We have taken up a case. ಸರ್, ಅಂದ್ರೆ ಹಳೆ ಕೇಸನ ಇಲ್ಲ, ಈಗ ನಾವು ಒಂದು ಕೇಸ್ ಮಾಡಿದೀವಿ. ಈಗ ಯಾವ ಕೇಸ್? Cottonpet. Yeah, we have taken up a case, suo motu case in Cottonpet. That's enough for today. Rest all everything we cannot reveal here and make things easy for some people. Okay. Right now we have 2 persons arrested in this case, Ravi and Rahul. ಸರ್, ಯಾವ ಎಫ್ಐಆರ್ ಮೇಲೆ ಈ ಹಿಂದೆ 2018 ಆಗಿದ್ದ We have taken a case now. We have taken up a case. ಸರ್, ಅಂದ್ರೆ ಹಳೆ ಕೇಸನ ಇಲ್ಲ, ಈಗ ನಾವು ಒಂದು ಕೇಸ್ ಮಾಡಿದೀವಿ. ಈಗ ಯಾವ ಕೇಸ್? Cottonpet. Yeah, we have taken up a case, suo motu case in Cottonpet. That's enough for today. Rest all everything we cannot reveal here and make things easy for some people. Okay. Rahul anta
ಅವರು ರಿಯಲ್ ಎಸ್ಟೇಟ್ ಮತ್ತು ಆರ್ಕಿಟೆಕ್ಟ್ ಇಂಟೀರಿಯರ್ ಡಿಸೈನ್ ಅಂತ ಹೇಳ್ಕೊಡ್ತಾರೆ. ಅವರು ಬೇರೆ 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 ರಾಷ್ಟ್ರಗಳಿಗೆ ಕೂಡ ಹೋಗಿ ನಮ್ಮ ನೇಬರಿಂಗ್ ಕಂಟ್ರೀಸ್ಗೆ ಕೂಡ ಹೋಗ್ಬಿಟ್ಟು ಅಲ್ಲಿ ಕೂಡ ಕೆಲವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ ಕೂಡ ನಮಗೆ ಮಾಹಿತಿ ಬಂದಿದೆ. ಅವರು ಕೂಡ ಈ ಬೆಂಗಳೂರಲ್ಲಿ ಡ್ರಗ್ದಲ್ಲಿ ಪಾರ್ಟಿಗಳಲ್ಲಿ ರೆಗ್ಯುಲರ್ ಆಗಿ ಶಾಮೀಲಾಗ್ತಾ ಇದ್ರು. ಈ ಮಾಹಿತಿ ಕೂಡ ಈಗ ನಮಗೆ ಬಂದ್ರಿಂದ ಅವರು ಕೂಡ ದಸ್ತಗಿರಿ ನಾವು ಮಾಡಿದ್ದೀವಿ. ರಾಹುಲ್ ಅಂತ ಅವರು ರಿಯಲ್ ಎಸ್ಟೇಟ್ ಮತ್ತು ಆರ್ಕಿಟೆಕ್ಟ್ ಇಂಟೀರಿಯರ್ ಡಿಸೈನ್ ಅಂತ ಹೇಳ್ಕೊಡ್ತಾರೆ. ಅವರು ಬೇರೆ 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 ರಾಷ್ಟ್ರಗಳಿಗೆ ಕೂಡ ಹೋಗಿ ನಮ್ಮ ನೇಬರಿಂಗ್ ಕಂಟ್ರೀಸ್ಗೆ ಕೂಡ ಹೋಗ್ಬಿಟ್ಟು ಅಲ್ಲಿ ಕೂಡ ಕೆಲವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ ಕೂಡ ನಮಗೆ ಮಾಹಿತಿ ಬಂದಿದೆ. ಅವರು ಕೂಡ ಈ ಬೆಂಗಳೂರಲ್ಲಿ ಡ್ರಗ್ದಲ್ಲಿ ಪಾರ್ಟಿಗಳಲ್ಲಿ ರೆಗ್ಯುಲರ್ ಆಗಿ ಶಾಮೀಲಾಗ್ತಾ ಇದ್ರು. ಈ ಮಾಹಿತಿ ಕೂಡ ಈಗ ನಮಗೆ ಬಂದ್ರಿಂದ ಅವರು ಕೂಡ ದಸ್ತಗಿರಿ ನಾವು ಮಾಡಿ ಈಗ ಇನ್ವೆಸ್ಟಿಗೇಷನ್ ಈಗ ನಮ್ಮ ಹತ್ರ ಕೇಸ್ ಇದೆ. ಅಕ್ಯೂಸ್ ಇದ್ದಾರೆ. ಈಗ ಅಕ್ಯೂಸ್ ಆದ್ಮೇಲೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಯಾರ್ಯಾರು ಅವ್ರ ಜೊತೆ ಅಕಾಂಪ್ಲಿಷ್ ಆಗಿದ್ರು, ಅಸೋಸಿಯೇಟ್ಸ್ ಆಗಿದ್ರು, ಅವರು ಯಾರ್ಯಾರದಲ್ಲಿ ಭಾಗವಹಿಸಿದ್ರು ಆ ಬಗ್ಗೆ ಈಗ ವಿಸ್ತಾರವಾಗಿ ದೀರ್ಘವಾಗಿ ಕೂಲಂಕಷವಾಗಿ ಈಗ ತನಿಖೆ ನಡೆಯುತ್ತದೆ. ಇನ್ನು ನಟಿ ರಾಗಿಣಿ ಬೆನ್ನಲ್ಲೇ ನಟಿ ಸಂಜನಾಗೂ ನೋಟಿಸ್ ಇಶ್ಯೂ ಆಗುವಂತ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಸಿಸಿಬಿ ಅಧಿಕಾರಿಗಳು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ, ನಿರ್ಧಾರ ಮಾಡ್ಕೊಂಡಿದ್ದಾರೆ ಅಂತ ವಿಷಯ ಗೊತ್ತಾಗ್ತಾ ಇದೆ. ಸಂಜನಾಗೆ ನೋಟಿಸ್ ಕೊಡೋ ವಿಚಾರವಾಗಿ ಏನ್ ನಾವು ಹೇಳ್ತಾ ಇದ್ವಿ, ಸಿಸಿಬಿ ಸಿದ್ಧತೆ ಮಾಡ್ಕೊಳ್ತಿದೆ ಅಂತ. ಸಂಜನಾ ಗೆಳೆಯ ಆಪ್ತ ರಾಹುಲ್ ಶೆಟ್ಟಿಯನ್ನ ನಿನ್ನೆ ವಿಚಾರಣೆಗೆ ಅಂತ ಕರ್ಕೊಂಡ್ ಬಂದಿದ್ರು. ಅವ್ರು ತನ್ನನ್ನು ಅರೆಸ್ಟ್ ಮಾಡಿದ್ದಾರೆ, ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅರೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ಒಂದಿಷ್ಟು ಸಾಕ್ಷ್ಯಗಳಂತೂ ಅಫ್ಕೋರ್ಸ್ ಸಿಸಿಬಿ ಅಧಿಕಾರಿಗಳಿಗೆ ಸಿಕ್ಕಿರುತ್ತೆ. ಇಲ್ಲ ಅಂದ್ರೆ ವಿಚಾರಣೆ ಮಾಡಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿ ಕಳಿಸ್ತಾ ಇದ್ರು. ಬಟ್ ಹಂಗಾಗಿಲ್ಲ. ಇಲ್ಲಿ ವಿಚಾರಣೆಗೆ ಅಂತ ಕರೆಸಿದ್ರು ನಿನ್ನೆ, ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದಂತ ಟೈಮ್ನಲ್ಲಿ ಅದಕ್ಕೆ ಸಾಕ್ಷಿಗಳನ್ನ ಕೂಡ ಅಲ್ಲಿ ಬಹುಶಃ ಕಲೆ ಹಾಕಿರುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಸೊ ಈಗ ರಾಹುಲ್ ಶೆಟ್ಟಿ ಏನಿದ್ದಾನೆ, ಈತ ಸಂಜನಾ ಆಪ್ತ ಗೆಳೆಯನಾಗಿದ್ದಾನೆ. ಸಾಕಷ್ಟು ಪಾರ್ಟಿಗಳಲ್ಲಿ ಇಬ್ರು ಕೂಡ ಕಾಣಿಸ್ಕೊಂಡಿದ್ದಾರೆ. ಆ ಫೋಟೋಸ್ ವಿಡಿಯೋಸ್ ಎಲ್ಲ ಬಹಳಷ್ಟು ಚರ್ಚೆಗೀಡಾಗಿತ್ತು. ಅದು ಸಾಕ್ಷಿಗಳು ಸಿಕ್ಕಿದೆ. ಈಗ ಮೆಡಿಕಲ್ ಚೆಕಪ್ಗೋಸ್ಕರ ರಾಹುಲ್ ಶೆಟ್ಟಿಯನ್ನ ಕರ್ಕೊಂಡು ಹೋಗಿದ್ದಾರೆ ಸಿಸಿಬಿ ಅಧಿಕಾರಿಗಳು ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಅದನ್ನ ವ್ಯಾನ್ ಅಲ್ಲಿ ಕೂರಿಸಿಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ಅರೆಸ್ಟ್ ಮಾಡುವಾಗ ಇದೆಲ್ಲ ಪ್ರೊಸೀಜರ್ ಅನ್ನ ಅಧಿಕಾರಿಗಳು ಮಾಡ್ತಾರೆ. ಅದ್ರ ಪ್ರಕಾರನೇ ಈಗ ಮೆಡಿಕಲ್ ಚೆಕಪ್ಗೋಸ್ಕರ ರಾಹುಲ್ ಶೆಟ್ಟಿಯನ್ನ ಸಿಸಿಬಿ ಅಧಿಕಾರಿಗಳು ಕರ್ಕೊಂಡು ಹೋಗ್ತಿರುವಂತಹ ವಿಜುವಲ್ಸ್ ಅನ್ನ ನಾವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು. ಸೊ ಈತ ಏನಾದ್ರೂ ಸಂಜನಾ ಹೆಸರು ಹೇಳಿ ಸಂಜನಾ ಆಪ್ತ ಆಗಿರೋದ್ರಿಂದ ಆತನಿಗೂ ಮತ್ತೆ ಆಕೆಗೂ ಯಾವ ತರ ಲಿಂಕ್ ಇದೆ, ಈ ಡ್ರಗ್ಸ್ ವಿಚಾರದಲ್ಲಿ ಏನೆಲ್ಲ ನಡೆದಿರಬಹುದು ಬೆಳವಣಿಗೆ, ಸೊ ಈ ಬಗ್ಗೆ ಬಹುಶಃ ಸಂಜನಾಗೂ ಕೂಡ ನೋಟಿಸ್ ಇಶ್ಯೂ ಮಾಡುವಂತ ಚಾನ್ಸಸ್ ಈಗ ಮ್ಯಾಕ್ಸಿಮಮ್ ಆಗಿ ಕಂಡು ಬರ್ತಿದೆ. ಯಾಕಂದ್ರೆ ರಾಗಿಣಿ ವಿಚಾರವಾಗಿನೂ ಹಂಗೆ ಆಗಿದ್ದು. ಫಸ್ಟ್ ಆಕೆಯ ಆಪ್ತ ರವಿಶಂಕರನ್ನ ಕರ್ಕೊಂಡು ಹೋದ್ರು ವಿಚಾರಣೆಗೆ ಅಂತ, ಆಮೇಲೆ ಅರೆಸ್ಟ್ ಮಾಡಿದ್ರು. ಅದಾದ್ಮೇಲೆ ರಾಗಿಣಿ ಇಶ್ಯೂ ಬಂತು, ನೋಟಿಸ್ ಇಶ್ಯೂ ಮಾಡಿದ್ರು, ಬರಲಿಲ್ಲ, ಈಗ ಕರ್ಕೊಂಡು ಹೋಗಿದ್ದಾರೆ. ಅದೇ ತರ ಸಂಜನಾ ವಿಚಾರದಲ್ಲೂ ಆಗುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಜಾಲದ ವಿಚಾರವಾಗಿ ಒಂದೊಂದೇ ಭಯಾನಕವಾದಂತಹ ವಿಚಾರಗಳು ಹೊರಗಡೆ ಬರ್ತಾ ಇದೆ. ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲಿ ಈಗ ನೆಕ್ಸ್ಟ್ ಯಾರನ್ನ ವಿಚಾರಣೆಗೆ ಕರೆಸ್ತಾರೆ, ನೋಟಿಸ್ ಇಶ್ಯೂ ಮಾಡ್ತಾರೆ, ಈ ವಿಚಾರವಾಗಿ ಈಗ ಚರ್ಚೆಗಳಾಗ್ತಾ ಇದೆ. ನಟಿ ಸಂಜನಾ ಆಪ್ತ ರಾಹುಲ್ ಬಂಧನ ಆಗಿದೆ. ಆತನನ್ನ ಮೆಡಿಕಲ್ ಚೆಕಪ್ಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ರಾಹುಲ್ಗೆ ವೈದ್ಯಕೀಯ ತಪಾಸಣೆಗೋಸ್ಕರನೇ ಅಧಿಕಾರಿಗಳೀಗ ಕರ್ಕೊಂಡು ಹೋಗಿದ್ದಾರೆ. ಈಗ ಸಂಜನಾಗೂ ಕೂಡ ನೋಟಿಸ್ ಇಶ್ಯೂ ಆಗುತ್ತಾ? ವಿಕ್ಟೋರಿಯಾ ಆಸ್ಪತ್ರೆಗೆ ಸಿಸಿಬಿ ಅಧಿಕಾರಿಗಳು ರಾಹುಲ್ ಶೆಟ್ಟಿಯನ್ನ ಕರ್ಕೊಂಡು ಹೋಗಿರೋದು. ಮತ್ತೆ ಈ ರಾಹುಲ್ ಶೆಟ್ಟಿ ವಿಚಾರವಾಗಿ ಆಗ್ಲೇ ಕಮಿಷನರ್ ಕಮಲ್ ಪಂತ್ ಅವರು ಮಾತನಾಡುವಾಗ ಹೇಳಿದ್ರು, ಸೊ ಈತ ಇಲ್ಲಿ ಹೈ ಪ್ರೊಫೈಲ್ ಪಾರ್ಟಿಗಳಲ್ಲಿ ಈತ ಪಾಲ್ಗೊಳ್ತಾ ಇದ್ದ, ವಿದೇಶಗಳಿಗೂ ಕೂಡ ಆತ ಹೋಗಿದ್ದ ಅನ್ನೋ ಮಾಹಿತಿಯನ್ನ ಅವರು ಹೇಳಿದ್ರು. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ರಾಹುಲ್ ಶೆಟ್ಟಿಯನ್ನ ನಿನ್ನೆ ವಿಚಾರಣೆಗೆ ಅಂತ ಕರೆಸಿದ್ರು, ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಬಹುಶಃ ಒಂದಿಷ್ಟು ವಿಚಾರಗಳು ಗೊತ್ತಾಗಿರ್ಬೋದು, ಆತ ಬಾಯಿ ಬಿಟ್ಟಿರ್ಬೋದು ಅಂತ ಕಾಣಿಸುತ್ತೆ. ಇನ್ನೊಂದ್ ಕಡೆ ಸಂಜನಾ ಅವರನ್ನ ವಿಚಾರಣೆಗೆ ಕರೆಸುವಂತದ್ದು ಅಂದ್ರೆ ನೋಟಿಸ್ ಇಶ್ಯೂ ಮಾಡುವಂತ ಚಾನ್ಸಸ್ ಈಗ ಎಷ್ಟು ಮಟ್ಟಿಗೆ ಕಂಡು ಬರ್ತಾ ಇದೆ? ಇದೆಲ್ಲ ಯಾವಾಗ ಆಗಬಹುದು? ಮಂಜುನಾಥ್, ಏನಿದೆ ಇನ್ಫಾರ್ಮೇಶನ್?
ಖಂಡಿತ ಶರ್ಮಿತಾ, ಯಾಕಂದ್ರೆ ನಿನ್ನೆ ಮುಂಜಾನೆ ವೇಳೆಗೆ ರಾಹುಲ್ ಶೆಟ್ಟಿ ಎಂಬಾತನನ್ನ ಸಿಸಿಬಿ ಅಧಿಕಾರಿಗಳು ಸಿಸಿಬಿ ಕಚೇರಿಗೆ ಕರೆತಂದು ಸುಮಾರು 1 ದಿನದ ಕಾಲ ವಿಚಾರಣೆ ಮಾಡಿದ್ರು. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾವು ಕರೆತಂದು ಎನ್ಕ್ವೈರಿ ಮಾಡೋದಕ್ಕೆ 24 ಗಂಟೆಗಳ ಕಾಲಾವಕಾಶ ಇರುತ್ತೆ. 24 ಗಂಟೆಗಳು ಅಧಿಕವಾಗಿ ಇಟ್ಕೊಳ್ಳೋಕ್ಕಿಲ್ಲ. ಯಾಕಂದ್ರೆ ಒಂದು ವೇಳೆ FIR ಮಾಡಬಹುದು ಅಥವಾ ನಾಳೆ ಬರುವಂತೆ ನೋಟಿಸ್ ಕೂಡ ಕೊಟ್ಟು ಕಳಿಸಬಹುದು. ಅದರಂತೆ ರಾಹುಲ್ ಅನ್ನ 1 ದಿನದ ಕಾಲ ವಿಚಾರಣೆ ನಡೆಸಿದಂತ ಬಳಿಕ ಆತನ ಮೇಲೆ ಈಗ FIR ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. FIR ದಾಖಲು ಮಾಡ್ಕೊಂಡಿರುವಂತ ಉದ್ದೇಶ ಏನಂದ್ರೆ, ಈತ ಸಾಕಷ್ಟು ರೀತಿಯಂತ ಇನ್ವೆಸ್ಟಿಗೇಷನ್ ನ ಟೈಮ್ ನಲ್ಲಿ ದೊಡ್ಡ ದೊಡ್ಡ ಐಫೈ ಪಾರ್ಟಿಗಳಿಗೆ ಈತ ಹೋಗ್ತಾ ಇದ್ದ, ಅಲ್ಲಿ ಡ್ರಗ್ಸ್ ಅನ್ನ ಸೇವನೆ ಮಾಡ್ತಾ ಇದ್ದ, ಜೊತೆಗೆ ಈತನ ಜೊತೆಯೂ ಕೂಡ ಅಷ್ಟೇ ಸಾಕಷ್ಟು ಜನ ಪಾರ್ಟಿಗಳಿಗೆ ಹೋಗ್ತಾ ಇದ್ರು ಅನ್ನೋದರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಇದೆಲ್ಲವನ್ನು ಕೂಡ ಅಷ್ಟೇ ಕಳೆದ 1 ದಿನದಿಂದ ರಾಹುಲ್ನ ಸ್ಟೇಟ್ಮೆಂಟ್ ಅನ್ನ ಸಿಸಿಬಿಯ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಜೊತೆಗೆ ವಿಡಿಯೋ ರೆಕಾರ್ಡಿಂಗ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು ವಿಚಾರಣೆಯ ವೇಳೆಯಲ್ಲಿ ರಾಹುಲ್ನ ಮೊಬೈಲ್ ನಲ್ಲಿಯೂ ಕೂಡ ಅಷ್ಟೇ, ಯಾಕಂದ್ರೆ 2 ಮೊಬೈಲ್ಗಳನ್ನ ಸೀಸ್ ಮಾಡ್ಕೊಂಡಿದ್ರು, 1 ಮೊಬೈಲ್ ಮಾತ್ರ ತನ್ನ ಸ್ನೇಹಿತನಿಗೆ ಕೊಟ್ಟು ಕಳಿಸಿದ್ದ. ಆ 2 ಮೊಬೈಲ್ಗಳಲ್ಲಿ ಕೂಡ ಅಷ್ಟೇ ಆತನ ಜೊತೆ ಯಾರು ನಿರಂತರವಾಗಿ ಸಂಪರ್ಕದಲ್ಲಿದ್ರು, ಯಾವ ಪಾರ್ಟಿಗಳಿಗೆ ಇವರೆಲ್ಲ ಹೋಗಿದ್ರು, ಪಾರ್ಟಿಗಳಿಗೆ ಹೋದಂತ ಟೈಮ್ ನಲ್ಲಿ ಯಾರೆಲ್ಲ ಆ ಒಂದು ರಾಹುಲ್ನ ಜೊತೆ ಬಂದಿದ್ರು ಅಂತ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನು ಕೂಡ ಈಗಾಗಲೇ ತೆಗೆದಿದ್ರೆ. ಕೆಲವೊಂದು ಡಿಲೀಟ್ ಮಾಡಿರ್ತಾರೆ, ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಇನ್ವೆಸ್ಟಿಗೇಷನ್ ಕರೆದಂತ ಟೈಮ್ ನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇರುವಂತಹ ಒಂದು ಟೆಕ್ಸ್ಟ್ ಮೆಸೇಜ್ಗಳಾಗಿರ್ಬೋದು, ಕೆಲವೊಂದು ಫೋಟೋಸ್ ಆಗಿರ್ಬೋದು, ಕೆಲವೊಂದು ವಿಡಿಯೋಗಳು ಡಿಲೀಟ್ ಮಾಡಿರ್ತಾರೆ. ಆದ್ರೆ ಆ ಒಂದು ಮೊಬೈಲ್ ಅನ್ನ ಸೀಸ್ ಮಾಡ್ಕೊಂಡಂತ ವೇಳೆಯಲ್ಲಿ ಅದರಲ್ಲಿ ಏನೆಲ್ಲ ಡೇಟಾ ಡಿಲೀಟ್ ಆಗಿದೆ ಅದನ್ನ ರಿಟ್ರೈವ್ ಮಾಡುವಂತಹ ಒಂದು ಟೆಕ್ನಿಕಲ್ ವಿಂಗ್ ಕೂಡ ಅಷ್ಟೇ ಸಿಸಿಬಿಯಲ್ಲಿದೆ. ಅದನ್ನ ಮಾಮೂಲಿ ತನಿಖಾ ಒಂದು ದೃಷ್ಟಿಯಲ್ಲಿ ರಿಟ್ರೈವ್ ಕೂಡ ಮಾಡ್ತಾರೆ. ಆದರೆ ರಿಟ್ರೈವ್ ಮಾಡೋದಕ್ಕಿಂತೂ ಮುಂಚಿತವಾಗಿ ರಾಹುಲ್ನ ಸ್ಟೇಟ್ಮೆಂಟ್ ಕೂಡ ಅಷ್ಟೇ ಪ್ರಮುಖವಾಗಿರುತ್ತೆ. ಆತ ಕೊಟ್ಟಂತಹ ಸ್ಟೇಟ್ಮೆಂಟ್ ನಲ್ಲಿ ಯಾರೆಲ್ಲ ಹೆಸರುಗಳನ್ನ ಹೇಳಿದಾನೆ ಅವರೆಲ್ಲರಿಗೂ ಕೂಡ ಅಷ್ಟೇ ಖಂಡಿತವಾಗಿ ಸಿಸಿಬಿ ಅಧಿಕಾರಿ ನೋಟಿಸ್ ಕೊಡ್ತಾರೆ. ಅದರಲ್ಲೂ ಕೂಡ ಅಷ್ಟೇ ಕೇಳಿ ಬರ್ತಿರುವಂತಹ ಹೆಸರು ಅಂದ್ರೆ ಸಂಜನಾ ಗರ್ಲಾನಿ ಅಂತ. ಯಾಕಂದ್ರೆ ಸಂಜನಾ ಕೂಡ ಅಷ್ಟೇ ಈ ಒಂದು ರಾಹುಲ್ನ ಆಪ್ತರಾಗಿದ್ದಾರೆ. ಅವರು ಕೂಡ ಅಷ್ಟೇ ಸಾಕಷ್ಟು ಜೊತೆ ಈ ಒಂದು ರಾಹುಲ್ನ ಜೊತೆ ಪಾರ್ಟಿಗಳಲ್ಲಿ ಕೂಡ ಹೋಗಿದ್ರು ಅನ್ನೋದು ಕೂಡ ಅಷ್ಟೇ ಈಗಾಗಲೇ ಸಿಸಿಬಿ ಪೊಲೀಸರ ವಿಚಾರಣೆ ವೇಳೆ ಬಯಲಾಗಿದೆ. ಆ ನಿಟ್ಟಿನಲ್ಲಿ ಸಂಜನಾಗೂ ಕೂಡ ಅಷ್ಟೇ ನೋಟಿಸ್ ಕೊಡುವಂತ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಿದೆ. ಒಂದೆಡೆ, ಮತ್ತೊಂದು ಕಡೆ ರವಿಶಂಕರ್, ಯಾಕಂದ್ರೆ ಈ ಒಂದು ರವಿಶಂಕರ್ ಎಂಬಾತ ಈ ಒಂದು ರಾಗಿಣಿ ದ್ವಿವೇದಿಯ ಆಪ್ತ. ಆತನು ಕೊಟ್ಟಂತ ಸ್ಟೇಟ್ಮೆಂಟ್ ನ ಆಧಾರವಾಗಿಟ್ಕೊಂಡು, ಆತನು ಕೊಟ್ಟಂತ ಕೆಲವೊಂದು ಅಂಶಗಳನ್ನ ಆಧಾರವಾಗಿಟ್ಕೊಂಡು ರಾಗಿಣಿ ಅವರನ್ನ ಪೊಲೀಸ್ ಅಧಿಕಾರಿಗಳು ನೋಟಿಸ್ ಕೊಟ್ಟು ಕರೆಸ್ಕೊಂಡಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಇಲ್ಲಿ ಕಾಣ್ತಿರುವಂತಹದ್ದು ರಾಗಿಣಿ ದ್ವಿವೇದಿ ಕೆಲವೊಂದು ಸಾಕ್ಷಿಗಳನ್ನ ನಾಶ ಮಾಡಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಅವರ ಫೋನ್ಗಳನ್ನ ಬದಲಾಯಿಸಿರುವಂತಹದ್ದಾಗಿರ್ಬೋದು, ವಾಟ್ಸಪ್ ಅನ್ನ ಅವರು ಡಿಲೀಟ್ ಮಾಡಿಕೊಂಡು ಮತ್ತೆ ಇನ್ಸ್ಟಾಲ್ ಮಾಡ್ಕೊಂಡಿರುವಂತಹದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಅಷ್ಟೇ ತನಿಖಾ ದೃಷ್ಟಿಯಿಂದ ಕೆಲವೊಂದು ಅನುಮಾನಗಳು ಮೂಡಿಸುವಂತ ಅಂಶಗಳು. ಇದೇ ಒಂದು ಕಾರಣಕ್ಕೋಸ್ಕರ ರಾಗಿಯಣ್ಣ ಇವತ್ತು ಸತತವಾಗಿ ಎನ್ಕ್ವೈರಿ ಮಾಡ್ತಿದ್ದಾರೆ. ಯಾಕಂದ್ರೆ ಇವತ್ತು 11:30 ಸುಮಾರಿಗೆ ರಾಗಿಣಿ ಸಿಸಿಬಿ ಕಚೇರಿಗೆ ಬಂದಿರುವಂತಹದ್ದು. ನಾಳೆ ಬೆಳಿಗ್ಗೆ 11:30ವರೆಗೂ ಕೂಡ ಅಷ್ಟೇ ರಾಗಿಣಿಯನ್ನ ವಿಚಾರಣೆ ಮಾಡೋದಕ್ಕೆ ಸಿಸಿಬಿ ಅಧಿಕಾರಿಗಳಿಗೆ ಅನುಮತಿ ಇರುತ್ತೆ. ಒಂದು ವೇಳೆ 24 ಗಂಟೆಗಳು ಕಳೆದಂತಹ ವೇಳೆಯಲ್ಲಿ ಕೂಡ ಅಷ್ಟೇ ಅವರನ್ನ ವಿಚಾರಣೆ ಮಾಡಬೇಕು ಅಂದ್ರೆ ಅರೆಸ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಇಲ್ಲ ಅಂದಂತ ವೇಳೆಯಲ್ಲಿ ಅವರನ್ನ ಇವತ್ತು ನೀವು ಹೋಗಿ ನಾಳೆ ಮತ್ತೆ ವಿಚಾರಣೆಗೆ ಬರುವಂತೆ ಕರೀಬಹುದು. ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ ಈಗ? ಯಾಕಂದ್ರೆ ಕಮಲ್ ಪಂತ್ ಅವ್ರು ಹೇಳಿದ್ರು ಈಗ ಇನ್ವೆಸ್ಟಿಗೇಷನ್ ಆಗ್ತಿದೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ರಾಗಿಣಿ ಅವರನ್ನ ಅರೆಸ್ಟ್ ಮಾಡ್ತಾರೋ ಬಿಡ್ತಾರೋ ಅದು ತನಿಖಾ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿದ್ದು, ಸೊ ಅದನ್ನ ರಿವೀಲ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಬಟ್ ಇವತ್ತು ಈಗ 3 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ. ಈಗ ರಾಗಿಣಿನ ಅರೆಸ್ಟ್ ಮಾಡ್ತಾರಾ ಅಥವಾ ನಾಳೆ ಮತ್ತೇನಾದ್ರೂ ಬನ್ನಿ ಅಂತ ಹೇಳಿ ಕಳಿಸ್ತಾರಾ? ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಿದೆಯಾ ಸದ್ಯಕ್ಕೆ? ಶರ್ಮಿತಾ, 11:30 ಸುಮಾರಿಗೆ ರಾಗಿಣಿಯವರು ಸಿಸಿಬಿ ಕಚೇರಿಗೆ ಬಂದರು. ಈ ಒಂದು ವೇಳೆಯಲ್ಲಿ ಮೊದಲನೇದಾಗಿ ರಾಗಿಣಿಯನ್ನ ಇಂಟ್ರಾಗೇಷನ್ ಮಾಡಿರುವಂತಹದ್ದು ಸಿಸಿಬಿಯ ಡಿಸಿಪಿ ಆಗಿರುವಂತಹ ರವಿಕುಮಾರ್ ಮತ್ತು ಸಿಸಿಬಿಯ ಎಸಿಪಿ ಆಗಿರುವಂತಹ ಗೌತಮ್ ಕುಮಾರ್. ಇವರಿಬ್ರು ಕೂಡ ಅಷ್ಟೇ ಸುಮಾರು 2 ಗಂಟೆಗಳಂದ್ರೆ ಮಧ್ಯಾಹ್ನದ ಊಟದವರೆಗೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಇವರು ಇಲ್ಲಿಂದ ಆ ರಾಗಿಣಿ ಏನು ಸ್ಟೇಟ್ಮೆಂಟ್ ಅನ್ನು ಹೇಳಿದ್ರು ಅದನ್ನ ಕಮಿಷನರ್ಗೆ ತಲುಪಿಸೋದಕ್ಕೆ ಅಂತಾನೆ ಹೋದ್ರು. ಈಗ ಇನ್ಸ್ಪೆಕ್ಟರ್ ಮಟ್ಟದ ಅಧಿಕಾರಿಗಳಿಂದ ನಟಿ ರಾಗಿಣಿಯ ಒಂದು ಇನ್ವೆಸ್ಟಿಗೇಷನ್ ಆಗ್ತಿದೆ. ಇಲ್ಲಿ ಪ್ರಮುಖವಾಗಿ ಅಧಿಕಾರಿಗಳು ಈಗ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತಹದ್ದು, ನೀವು ಮೊಬೈಲ್ ನಲ್ಲಿರುವಂತಹ ವಾಟ್ಸ್ಆಪ್ ನನ್ನ ಯಾಕೆ ಅನ್ಇನ್ಸ್ಟಾಲ್ ಮಾಡಿದ್ದೀರಾ, ಅನ್ಇನ್ಸ್ಟಾಲ್ ಮಾಡಿದಂತ ಬಳಿಕ ಮತ್ತೆ ಇನ್ಸ್ಟಾಲ್ ಮಾಡ್ಕೊಂಡಿರುವಂತದ್ದು ಬ್ಯಾಕಪ್ ಯಾಕೆ ತಗೊಂಡಿಲ್ಲ ಅಂತ ಹೀಗೆ ಸತತವಾಗಿ ಪ್ರಶ್ನೆಗಳನ್ನ ಕೇಳ್ತಿದ್ರೆ. ಆದ್ರೆ ಸಿಸಿಬಿಯ ಮೂಲಗಳಿಂದ ಬರುವಂತಹ ಮಾಹಿತಿಯ ಪ್ರಕಾರವಾಗಿ ನಿರ್ದಿಷ್ಟವಾದಂತ ಮತ್ತು ನಿಖರವಾದಂತಹ ಉತ್ತರಗಳು ರಾಗಿಣಿಯಿಂದ ಬರ್ತಾ ಇಲ್ಲ ಅನ್ನುವಂಥದ್ದು. ಒಂದು ವೇಳೆ ರಾಗಿಣಿ ಎಲ್ಲಾ ಒಂದು ಪ್ರಶ್ನೆಗಳಿಗೂ ಸತತವಾಗಿ ಒಂದು ಉತ್ತರ ಕೊಟ್ಟಿದ್ದಂತೆ ಆಗಿದ್ದಂತ ವೇಳೆಯಲ್ಲಿ ಇಷ್ಟೊತ್ತು ಇಂಟ್ರಾಗೇಷನ್ ಮಾಡುವಂತ ಅಗತ್ಯತೆ ಇರಲಿಲ್ಲ. ಯಾಕಂದ್ರೆ ರವಿಶಂಕರ್ ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ಮುಂದಿಟ್ಕೊಂಡಿರ್ತಾರೆ. ಆ ಒಂದು ಸ್ಟೇಟ್ಮೆಂಟ್ಗೆ ತಕ್ಕಂತೆ ಆತ ಏನಾದ್ರೂ ಒಂದು ಕೆಲವೊಂದು ಅಂಶಗಳನ್ನು ಉಲ್ಲೇಖ ಮಾಡಿದ್ರೆ ಅದನ್ನ ಪ್ರಶ್ನೆಗಳ ರೂಪದಲ್ಲಿ ಕೇಳದಂತ ವೇಳೆಯಲ್ಲಿ ರಾಗಿಣಿ ಪ್ರತಿಯೊಂದಕ್ಕೂ ಕೂಡ ಉತ್ತರ ಕೊಟ್ಟಂತ ವೇಳೆಯಲ್ಲಿ ಈ ಒಂದು ಇಂಟ್ರಾಗೇಷನ್ ಇಷ್ಟೊಂದು ಡ್ರ್ಯಾಗ್ ಮಾಡುವಂತ ಅವಶ್ಯಕತೆ ಇರಲ್ಲ.
ಅಲ್ಲ. ಆದ್ರೆ ಇಲ್ಲಿ ಯಾವಾಗ ತನಿಖಾಧಿಕಾರಿಗಳ ಪ್ರಶ್ನೆಗೆ ಸಮಂಜಸವಾದಂತ ಉತ್ತರ ಕೊಟ್ಟಿಲ್ಲ ಅನ್ನಂತ ವೇಳೆಯಲ್ಲಿ ಮಾತ್ರ ಈ ರೀತಿ ಆಗುತ್ತೆ. ಜೊತೆಗೆ ರಾಗಿಣಿನ ಇವತ್ತೇ ಏನಾದ್ರೂ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಬಹುದು ಅಥವಾ ನಾಳೆ ಬೆಳಿಗ್ಗೆ ಬರುವಂತೇನೂ ಹೇಳ್ಬೋದು. ಒಂದು ವೇಳೆ ಸಮಂಜಸವಾಗಿಲ್ಲ ಉತ್ತರಗಳು ಅಂದ್ರೆ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಅಷ್ಟೇ ತನಿಖಾಧಿಕಾರಿಗಳಿಗೆ ಬಿಟ್ಟಿರುವಂತಹದ್ದು. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್. ಆಮೇಲೆ ಇನ್ಫಾರ್ಮೇಶನ್ಗೆ. ಇನ್ನು ಡ್ರಗ್ಸ್ ದಂಧೆಯಲ್ಲಿ ರಾಜಕಾರಣಿಗಳ ಮಕ್ಕಳು ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಮಂಡ್ಯದ ರಾಜಕಾರಣಿಯ ಮಕ್ಕಳಿಗೆ ಇದೀಗ ಸಂಕಷ್ಟ ಎದುರಾಗ್ಬಿಟ್ಟಿವೆ. ರಾಜಕಾರಣಿಯ ಇಬ್ರು ಮಕ್ಕಳಿಗೂ ಕೂಡ ಸಿಸಿಬಿ ನೋಟಿಸ್ ಹಾಗಾದ್ರೆ ಇಶ್ಯೂ ಮಾಡುತ್ತಾ ನಿನ್ನೆಂದು ಕೂಡ ಇದು ಚರ್ಚೆಗೆ ಬಂದಿತ್ತು. ಇನ್ನು ಚಿತ್ರನಟರ ಜೊತೆ ಆಪ್ತರಾಗಿರುವಂತ ರಾಜಕಾರಣಿಯ ಮಕ್ಕಳು ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಈ ಜಾಲ ಅಲ್ಲಿಗೆ ಹಬ್ಬಿದೆ ಅನ್ನೋದು ಪೊಲೀಸರು ಗೊತ್ತಾಗಿದೆ ಅವರಿಗೆ. ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಡ್ರಗ್ಸ್ ದಂಧೆ ಹಾಗಾದ್ರೆ ಹರಡಿದ್ಯಾ, ಇಲ್ಲಿ ರಾಜಕಾರಣಿಗಳಿಗೂ ಕೂಡ ಈ ಬಗ್ಗೆ ಲಿಂಕ್ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಂದ್ರೆ ರಾಜಕಾರಣಿಯ ಮಕ್ಕಳು ಅಲ್ಲಿ ಅಣ್ಣ ತಂಗಿ ಇಬ್ರು ಇದ್ದಾರೆ. ಒಬ್ರು ಒಂದು ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತರಾಗಿದ್ದಾರೆ, ಮತ್ತೊಬ್ರು ಅಂದ್ರೆ ಅವ್ರ ತಂಗಿ ಅವರು ಮಾಡಲಿಂಗ್ ಕಮ್ ಸೀರಿಯಲ್ ಅಲ್ಲಿ ನಟಿಯಾಗಿದ್ದಾರೆ. ಸೊ ಹಾಗಾಗಿ ಅವರಿಬ್ಬರಿಗೂ ನೋಟಿಸ್ ಇಶ್ಯೂ ಆಗುತ್ತಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಈಗ ಡ್ರಗ್ಸ್ ಜಾಲದಲ್ಲಿ ಯಾರ್ಯಾರ ಹೆಸರು ತಗಲಾಕೊಳ್ಳುತ್ತೆ, ಯಾರ್ಯಾರಿಗೆ ಸಿಸಿಬಿ ನೋಟಿಸ್ ಇಶ್ಯೂ ಮಾಡುತ್ತೆ, ಯಾರ್ಯಾರ ವಿಚಾರಣೆ ಕರೆಸಿ ಅರೆಸ್ಟ್ ಮಾಡ್ತಾರೆ, ಇವೆಲ್ಲವೂ ಕೂಡ ಸದ್ಯಕ್ಕೆ ತನಿಖಾ ಹಂತದಲ್ಲಿ ಇರೋದ್ರಿಂದ ರಿವೀಲ್ ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಟೈಮ್ ಬರಲಿ ಎಲ್ಲವನ್ನೂ ಹೇಳ್ತೀನಿ ಅಂತ ಪೊಲೀಸ್ ಕಮಿಷನರ್ ಹೇಳಿರೋದ್ರಿಂದ ಈಗ ರಾಗಿಣಿ ವಿಚಾರ ಏನಾಗುತ್ತೆ, ಸಂಜನಾಗಿ ನೋಟಿಸ್ ಇಶ್ಯೂ ಆಗುತ್ತಾ ಇಲ್ವಾ ಅನ್ನೋದನ್ನ ನೋಡಬೇಕಾಗುತ್ತೆ. ಇದು ಈ ಕ್ಷಣದ ಅಪ್ಡೇಟ್. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ 30 Minutes 30 News ಅಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತೀವಿ.